Namaste. Good morning. Welcome all to the session. Yes, friends. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸಹ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಲಾಸ್ಟ್ ಕೆಲವು ದಿನಗಳಿಂದ ನಮ್ಮ ಕಂಪ್ಲೀಟ್ ಹೆಲ್ತ್ ವರ್ಕ್ಶಾಪ್ನ ನಂತರ ಡೀಟೇಲ್ ಆಗಿ ಎಲ್ಲ ಹೆಲ್ತ್ ಸಪ್ಲಿಮೆಂಟ್ಸ್ಗಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಅಂಡ್ ಎಲ್ಲರ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ಬಂದ್ವಿ. ಎಲ್ರಿಗೂ ಸಹ ಗೊತ್ತಾಗಿದೆ ನಮ್ಮ ಕಂಪ್ನಿಲಿ ಇಷ್ಟೊಂದು ಹೆಲ್ತ್ ಸಪ್ಲಿಮೆಂಟ್ಗಳು ಇದೆ ಅಂತ. ಒಂದೊಂದು ಹೆಲ್ತ್ ಸಪ್ಲಿಮೆಂಟ್ ಸಹ ಏನೆಲ್ಲ ವಿಶೇಷವಾಗಿ ಕಾರ್ಯನಿರ್ವಹಿಸಿದೆ, ಎಂತೆಂಥ ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ರಿಸಲ್ಟ್ಸ್ ನ ಪ್ರೊಡ್ಯೂಸ್ ಮಾಡಿದೆ. ಆಶ್ಚರ್ಯಕರವಾಗಿ ಡಾಕ್ಟರ್ಸ್ಗೂ ಸಹ ಸವಾಲಾಗಿರ್ತಕ್ಕಂಥ ಚಾಲೆಂಜಸ್ ನ ಈಸಿಯಾಗಿ ಜಸ್ಟ್ ಸಪ್ಲಿಮೆಂಟ್ಗಳ ಮೂಲಕ ಸೊಲ್ಯೂಷನ್ ಪಡ್ಕೊಂಡಿರ್ತಕ್ಕಂಥ ಎಷ್ಟೋ ಜನಗಳು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರು. ಎಲ್ಲ ಪ್ರಾಡಕ್ಟ್ಗೂ ಆ ಥರ ವಿಶೇಷವಾದ ಅನುಭವನ ನೋಡಿದೀವಿ. ಎಸ್, ಇವಾಗ ಒಂದು ಅದ್ಭುತವಾದ ದಿನ ಇವತ್ತು. ಸಾಕಷ್ಟು ದಿನಗಳಿಂದ ಈ ಒಂದು ಕಾರ್ಯಕ್ರಮನ ಪ್ಲಾನ್ ಮಾಡಬೇಕು ಅಂತ ಇತ್ತು, ಅದು ಇವತ್ತಾಗಿದೆ. ಎಸ್, ಇವತ್ತು ನಮಗೆ ಸಾಕಷ್ಟು ಪ್ರಾಡಕ್ಟ್ ನಾಲೆಡ್ಜ್ ಇದೆ, ಸಾಕಷ್ಟು ರೇಂಜ್ ಇದೆ. ಈ ರೇಂಜ್ ಅಲ್ಲಿ ಯಾವ ಪ್ರಾಡಕ್ಟ್ಗೆ ಇನ್ನು ನಾವು ಏನೇನೆಲ್ಲ ತಿಳ್ಕೋಬೇಕು, ಪ್ಲಸ್ ಯಾವ ರೀತಿ ನಾವು ಸಜೆಷನ್ ಕೊಡಬೇಕು, ಏನೆಲ್ಲ ಚಾಲೆಂಜಸ್ ಬರುತ್ತೆ ಫೀಲ್ಡ್ ಅಲ್ಲಿ, ಡಿಫ್ರೆಂಟ್ ವ್ಯಕ್ತಿಗಳಿಗೆ ಡಿಫ್ರೆಂಟ್ ಕ್ವಶನ್ಸ್ಗಳಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ತಿಳ್ಕೋಬೇಕಾಗಿದೆ. ಒಂದು. ಎರಡನೇದು, ನಾವಿಲ್ಲಿ ಒಂದು ಜನಗಳ ಜೊತೆ ಎಸ್ಪೆಷಲಿ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಇಟ್ಸ್ ಸೆನ್ಸಿಟಿವ್ ಪಾರ್ಟ್. ಯಾವ ಪ್ರಾಡಕ್ಟ್ಗಳನ್ನ ಯಾರ್ಯಾರಿಗೆ ಯಾವ್ಯಾವ ರೀತಿ ಸಜೆಸ್ಟ್ ಮಾಡಬೇಕು ಅನ್ನೋದು ನಾವು ತಿಳ್ಕೋಬೇಕು. ಬಿಕಾಸ್ ಎಲ್ಲರೂ ಎಲ್ಲದಲ್ಲೂ ಎಕ್ಸ್ಪರ್ಟ್ ಆಗಬೇಕು. ಆ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರನೇ ನಾನು ಕಾನ್ಫಿಡೆಂಟ್ ಆಗಿ ಯಾರಿಗೆ ನಾನು ಏನ್ ಬೇಕಾದ್ರೂ ತಿಳಿಸ್ಬೋದು. ನಾನು ಎಕ್ಸ್ಪರ್ಟ್ ಆಗಿಲ್ಲ ಅಂದ್ರೆ ನಾನೇನೋ ಒಂದು ಹೇಳೋದು, ಅಲ್ಲೇನೋ ಒಂದು ಆಗುತ್ತೆ, ಅದು ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಪ್ರಾಪರ್ ಆಗಿ ಗೈಡ್ ಮಾಡಕ್ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಇದು ವ್ಯಕ್ತಿಗೆ ರಿಸಲ್ಟ್ಸ್ಗಳು ಬೇರೆ ಆಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗೂ ನಾವು ಅರ್ಥ ಮಾಡಿಸ್ಕೋಬೇಕಾಗಿದೆ ಏನಪ್ಪಾ ಅಂದ್ರೆ, ಈ ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಡೆಫಿನೆಟ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ 100% ರಿಸಲ್ಟ್ ಇದಕ್ಕೆ ಬಂದೇ ಬರುತ್ತೆ ಅನ್ನೋದಕ್ಕಿಂತ ತುಂಬಾ ಜನಗಳಿಗೆ ಬಂದಿರತಕ್ಕಂಥ ಅನುಭವನ ಶೇರ್ ಮಾಡೋದು ಬೇರೆ. ನಾವು ಇಲ್ಲಿ ಯಾರು ಡಾಕ್ಟರ್ಸ್ ಅಲ್ಲ, ಆದ್ರೆ ಈ ಸಪ್ಲಿಮೆಂಟ್ಸ್ಗಳ ಜ್ಞಾನ ತಿಳ್ಕೊಂಡು ಆ ಜ್ಞಾನ ನಾವು ಕೊಡ್ತಾ ಇದೀವಿ ಅಷ್ಟೇ. ಅದನ್ನ ಕೊಡೋದಕ್ಕೆ ನಾವು ಇನ್ನೂ ಎಕ್ವಿಪ್ಡ್ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು. ಪ್ರತಿಯೊಂದು ನಮಗೆ ಫುಲ್ ಎಕ್ಸ್ಪರ್ಟ್ ಆಗಿರ್ಬೇಕು ಮೇನ್. ಅದಕ್ಕೋಸ್ಕರ ಎಸ್, ಇವತ್ತು ನಮ್ಮ ಕಂಪನಿನಲ್ಲಿ ಒಂದು ವಿಶೇಷವಾದ ಟ್ರೈನರ್ ಅವ್ರಿಗೆ ಇವತ್ತು ಸುಮಾರು ದಿವಸ ವೈಟ್ ಮಾಡ್ತಾ ಇದ್ವಿ. ಸಾಕಷ್ಟು ಜನ ಟ್ರೈನಿಂಗ್ಗಳನ್ನ ಅಟೆಂಡ್ ಆಗಿದ್ದೀರಾ. ಎಸ್, ನಮ್ಮ ಮೋದಿ ಕೇರ್ ಇವತ್ತು ಸಾಕಷ್ಟು ಸ್ಪೆಷಲ್ ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಸಮೀರ್ ಮೋದಿ ಡ್ರೀಮ್ ಟೀಮ್ ಅಂತಿದೆ. ಸಮೀರ್ ಮೋದಿ ಸರ್ ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಸೈನ್ಯ ಎಂತದಪ್ಪ ಅಂದ್ರೆ, ಸಮೀರ್ ಮೋದಿ ಅವರ ವಿಷನ್ ಏನಿದೆ, ಅವ್ರ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಬದ್ಧರಾಗಿರ್ತಕ್ಕಂಥ ಒಂದು ಟೀಮ್ ರೆಡಿ ಇದೆ. ಅದರಲ್ಲಿ ಒಬ್ಬರನ್ನ ನಾವು ಇವತ್ತು ಮೀಟ್ ಮಾಡ್ತಾ ಇದೀವಿ. ಒಂದು ವಿಶೇಷವಾದ ವ್ಯಕ್ತಿತ್ವ, ವೆರಿ ಸ್ಪೆಷಲ್ ನಾಲೆಡ್ಜ್, ಡೀಪ್ ಆಗಿ ಈ ಕಂಪ್ಲೀಟ್ ಪ್ರಾಡಕ್ಟ್ ರೇಂಜ್ಗಳ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ನಮಗೆ ತುಂಬಾ ಖುಷಿ ಆಗ್ತಕ್ಕಂಥ ಸಂಗತಿ ಏನಪ್ಪಾ ಅಂದ್ರೆ, ಇಂಥ ಒಂದು ಟೈಮಲ್ಲಿ ಎಸ್ಪೆಷಲಿ ಮೋದಿ ಕೇರ್ ಸ್ಟಾಫ್ ಅಂತ ಏನಿದ್ದಾರೆ ಅವ್ರಿಗೆಲ್ಲ ಆಕ್ಚುಲಿ ಟೈಮ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 10 o'clock. ಆದ್ರೆ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಈ ಟೈಮಲ್ಲಿ ಬೆಳಗಿನ ಜಾವನ 5 ಗಂಟೆ ಸೆಷನ್ಗೆನೆ ಬಂದ್ಬಿಟ್ಟು ನಮಗೆ ನಮ್ಮ ಒಂದು ರಿಕ್ವೆಸ್ಟ್ಗೆ ಬಂದು, ಎಸ್ ಇದೊಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಇದು ಅವಶ್ಯಕತೆ ಇದೆ ಅಂದ್ಬಿಟ್ಟು ಖುಷಿಯಾಗಿ ಒಪ್ಕೊಂಡು ಬಂದಿದ್ದಾರೆ. ಇದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಷಯ. ಇಂಥ ಒಂದು ಗ್ರೇಟ್ ಕಮಿಟ್ಮೆಂಟ್, ಯಾಕಂದ್ರೆ ಲೀಡರ್ಸ್ಗಳ ಕಮಿಟ್ಮೆಂಟ್ ತರಾನೇ ನಮ್ಮ ಮೋದಿ ಕೇರ್ ಟ್ರೈನರ್ ಆ ಕಮಿಟ್ಮೆಂಟ್ ನ ಕೊಟ್ಟು ಇವತ್ತು ಬಂದಿದ್ದಾರೆ. ಶ್ರೀಕಾಂತ್ ಸರ್, ವೆರಿ ಸ್ಪೆಷಲ್ ಕಮಿಟೆಡ್ ಟ್ರೈನರ್. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ನಿಮ್ಮ ಈ ಒಂದು ರಿಕ್ವೆಸ್ಟ್ಗೆ ಬಂದು ಇವತ್ತು ನಮ್ಮೆಲ್ಲರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ನ ಕೊಡಕ್ ಬರ್ತಿದ್ದೀರಾ.
ನಿಮ್ಮ ಕಮಿಟ್ಮೆಂಟ್ಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ನಮ್ದು ಆಲ್ರೆಡಿ 1 ವರ್ಷ ಮೇಲಾಯ್ತು. ಅವಾಗಿಂದ ನಾವು ಮಾಡ್ಕೊಂಡು ಬರ್ತಿದ್ವಿ ಮಾರ್ನಿಂಗ್ 5. ಬಟ್ ನೀವು ಇವತ್ತು ನಮ್ಮ ಸೆಷನ್ಗೆ ಈ ಟೈಮಿಗೆ ಬಂದ್ಬಿಟ್ಟು ನಮ್ಮೆಲ್ಲರ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ನೀವೇ ಸೂಟಬಲ್ ಪರ್ಸನ್ ಅಂತ ಅನಿಸ್ತು. ಅದಕ್ಕೆ ನಿಮ್ಮನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್, ವೆಲ್ಕಮ್ ಟು ಅವರ್ ಮಾರ್ನಿಂಗ್ ಕ್ಲಾಸ್ ಅಂಡ್ ಹೆಲ್ತ್ ವರ್ಕ್ಶಾಪ್. ನಮ್ಮ ಸ್ಪೆಷಲ್ ವಾರಿಯರ್ಸ್ ನಮ್ಮ ಹತ್ರ ಏನಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಸ್ಪೆಷಲ್ ವಾರಿಯರ್ಸ್. ಬೆಳಗಿನ ಜಾವ 4:50 ಕನೆಕ್ಟ್ ಆಗಿ ವರ್ಲ್ಡ್ ಹೆಲ್ತ್ಗೆ ವಿಜುವಲೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯನ ಕೊಡಬೇಕು ಅಂತ ಸಂಕಲ್ಪನ ತೊಟ್ಟು, ಮೋದಿ ಕೇರಿಯನ್ಸ್ ಆಲ್ಸೋ ಕೊರೋನಾ ವಾರಿಯರ್ ಅಂತ ಒಂದು ಸಂಕಲ್ಪದಲ್ಲಿ ನಾವೆಲ್ಲರೂ ಸಹ ಹೊರಟಿದೀವಿ. ಇಂಥ ಒಂದು ಗ್ರೂಪ್ಗೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಶ್ರೀಕಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ವಾರ್ಮ್ ವೆಲ್ಕಮ್. ನನಗೂ ತುಂಬಾ ಖುಷಿ ಇದೆ, ಯಾಕಂದ್ರೆ ಬೆಳಗಿನ ಸೆಷನ್ಸ್ ಅಟೆಂಡ್ ಮಾಡೋದಂದ್ರೆ ಭಾರಿ ಎಕ್ಸೈಟ್ಮೆಂಟ್ ಇರುತ್ತೆ. ಥ್ಯಾಂಕ್ಸ್ ಒನ್ಸ್ ಅಗೈನ್. ಎಸ್ ಸರ್, ಥ್ಯಾಂಕ್ ಯು. ಡೆಫಿನೆಟ್ಲಿ ನಿಮ್ಗೆ ಈ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನಮಗೆ ನಿಮ್ ಜೊತೆ ಇವತ್ತು. ಎಸ್ ಸರ್. ಶ್ರೀಕಾಂತ್ ಸರ್, ಇವಾಗ ನಾನು ನಿಮ್ಗೆ ಜಸ್ಟ್ ಬ್ರೀಫ್ ಮಾಡ್ಬಿಡ್ತೀನಿ. ಎಲ್ಲ ನಮ್ಮ ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಕಂಪ್ಲೀಟ್ ನಾಲೆಡ್ಜ್ ನ ಕೊಟ್ಟಿದೀವಿ. ಎಲ್ಲ ನೀವು ಕೊಟ್ಟಿರ್ತಕ್ಕಂಥ ನಾಲೆಡ್ಜ್ ಎಲ್ಲಾ ಟ್ರೈನಿಂಗು ನೀವು ಕೊಟ್ಟಿದ್ದೀರಾ. ನೀವು ಮತ್ತೆ ಬಲ್ಕಿಸ್ ಮ್ಯಾಮ್ ತುಂಬಾನೇ ಡೀಟೇಲ್ ಆಗಿ ಎಲ್ಲಾ ಪ್ರಾಡಕ್ಟ್ ಗೆ ಕೊಟ್ಟಿದ್ದೀರಾ. ಇದು ನಮ್ದು ಪ್ರಾಡಕ್ಟ್ ಮ್ಯಾರಥಾನ್ ಅಂದ್ಬಿಟ್ಟು ಲಾಸ್ಟ್ 1 ಮಂತ್ ಇಂದ ನಡೀತಾ ಇದೆ ಈ ಸೆಷನ್ ಅಲ್ಲಿ. ಇವಾಗ ಎಲ್ಲರಿಗೂ ಕಂಪ್ಲೀಟ್ ಒಂದೂ ಬಿಡದಲೆ ಎಲ್ಲ ಹೆಲ್ತ್ ಸಪ್ಲಿಮೆಂಟ್ಗಳು ಸಹ ಅಂಡ್ ನಮ್ದೊಂದು ಮಿಷನ್ ಇದೆ. ಎಲ್ಲಾ ಮೋರ್ ದೆನ್ 150+ ಪ್ರಾಡಕ್ಟ್ಗಳ ಬಗ್ಗೆ ನಾಲೆಡ್ಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂತ ಈ ಹೆಲ್ತ್ ರೇಂಜ್ ಅಲ್ಲಿ ಇವತ್ತು ಎಲ್ಲದೂ ನಾಲೆಡ್ಜ್ ಸಿಕ್ಕಾಗಿದೆ. ಅದೇ ಇವಾಗ ಈ ಒಂದು ಸಪ್ಲಿಮೆಂಟ್ಸ್ ಗಳ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು? ಇವತ್ತು ನೀವು ಮೋದಿ ಕೇರ್ ನಲ್ಲಿ ಬಂದು ಸಾಕಷ್ಟು ನಾಲೆಡ್ಜ್ ಪಡ್ಕೊಂಡಿದ್ದೀರಾ. ಓವರ್ ಆಲ್ ನಮ್ಮ ಸಪ್ಲಿಮೆಂಟ್ಸ್ ಗಳ ಬಗ್ಗೆ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನನ್ಸುತ್ತೆ? ನೀವು ಓವರ್ ಆಲ್ ಆಗಿ ಕಲ್ತಿರ್ತಕ್ಕಂಥ ನಾಲೆಡ್ಜ್, ನಮ್ಮ ಮೋದಿ ಕೇರ್ ಯಾಕೆ ಇದೇ ತರ ಪ್ರಾಡಕ್ಟ್ ಗಳನ್ನ, ವಿಶೇಷವಾದ ಪ್ರಾಡಕ್ಟ್ ಗಳನ್ನ ತಂದ್ಕೊಡ್ತಿದೆ, ಪ್ಲಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿದೆ. ನಿಮ್ ಪ್ರಕಾರ ಏನನ್ಸುತ್ತೆ ನಮ್ಮ ಹೆಲ್ತ್ ಸಪ್ಲಿಮೆಂಟ್ಸ್ ಗಳ ಬಗ್ಗೆ? ನಿಮ್ದೊಂದು ಬ್ರೀಫ್ ಮಾಡಿ, ಆನಂತರ ನಾನು ಕ್ವಶನ್ಸ್ ತಗೊಳ್ತೀನಿ. ಸೊ ಮೊದಲನೇದಾಗಿ ಐ ಥಿಂಕ್ ಸುಮಾರು ದಿನದಿಂದ ಈ ಒಂದು ನೇರ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋಂತ ಎಲ್ಲಾ ಪಾರ್ಟಿಸಿಪೆಂಟ್ಗೂ ನನ್ನ ಒಂದು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಕಂಗ್ರಾಟ್ಸ್ ಕೂಡ ಹೇಳ್ತೀನಿ, ಯಾಕಂದ್ರೆ ಅಷ್ಟೊಂದು ಪ್ಯಾಷನೇಟ್ ಆಗಿ ಪ್ರತಿ ದಿವಸ ಬೆಳಗ್ಗೆ ಎದ್ದು 5 ಗಂಟೆಗೆ ಜಾಯಿನ್ ಆಗಿ ಕಲಿಯೋದಕ್ಕೆ ಏನು ಉತ್ಸಾಹ ತೋರಿಸ್ತಾ ಇದ್ದಾರೆ, ದಟ್ ಈಸ್ ಅಲ್ಟಿಮೇಟ್. ಅಂಡ್ ಕಮಿಂಗ್ ಟು ದ ಟಾಪಿಕ್, ಈಗ ನೀವು ಕೇಳಿದಂತಹ ಅಂಶ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಒಂದು ಪಾಯಿಂಟ್ ಫಸ್ಟ್ ಹೈಲೈಟ್ ಮಾಡೋದೇನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಪೂರಕ ಆಹಾರ ಅಥವಾ ಸಪ್ಲಿಮೆಂಟ್ಸ್ ಬಗ್ಗೆ ಜನಗಳಲ್ಲಿ ತುಂಬಾನೇ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಅರಿವಿದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೂ ಎಲ್ಲೋ ಒಂದ್ ಕಡೆ ಒಂದು ತಾತ್ಸಾರ ಮನೋಭಾವ, ಒಂದು ಇಗ್ನೋರೆನ್ಸ್ ಇದೆ. ಅಂದ್ರೆ ಈ ಪ್ರಿವೆನ್ಷನ್ ಕಾನ್ಸೆಪ್ಟ್ ಅಷ್ಟೊಂದು ರೀಚ್ ಆಗಿಲ್ಲ. ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ, ಜನಗಳಲ್ಲಿ ಓಕೆ, ಸೊ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದು ಮೆಡಿಸಿನ್ ಆಗಿರಬಹುದು, ಸಪ್ಲಿಮೆಂಟ್ಸ್ ಆಗಿರಬಹುದು, ಕಾಯಿಲೆ ಬಂದ ನಂತರ ಅಥವಾ ಕಾಯಿಲೆ ಉಲ್ಬಣ ಆಗಬೇಕಾದ್ರೆ ನಾವು ಸೊಲ್ಯೂಷನ್ ಗೆ ಹುಡುಕ್ತೀವಿ. ಈ ಮೆಂಟಾಲಿಟಿ ಸಾಕಷ್ಟು ಬದಲಾವಣೆ ಆಗ್ಲೇಬೇಕು, ಇಲ್ಲಾಂದ್ರೆ ಮತ್ತೆ ನಾವಿನ್ನೂ ಪ್ರಾಬ್ಲಮ್ ಅಲ್ಲೇ ಇರ್ತೀವಿ, ಕಂಫರ್ಟ್ ಝೋನ್ಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ನನ್ನ ಅಬ್ಸರ್ವೇಷನ್. ಬಟ್ ಆದ್ರೂ ಕೂಡ ನನ್ನ ಮೋದಿ ಕೇರ್ ಕಮ್ಯುನಿಟಿ ಏನಿದೆ, ಕನ್ಸಲ್ಟೆಂಟ್ಸ್ ಏನಿದ್ದಾರೆ ಅಥವಾ ಗ್ರಾಹಕ ವಲಯ ಏನಿದೆ, ಖಂಡಿತ ಲಾಸ್ಟ್ ಒಂದು 2.5 years ಅಲ್ಲಿ ನೋಡಿದಾಗ ಸಾಕಷ್ಟು ಕಸ್ಟಮರ್ಸ್ ಉತ್ಸಾಹ ತೋರಿಸ್ತಾ ಇದ್ದಾರೆ. ಸಪ್ಲಿಮೆಂಟ್ಸ್ ಬಗ್ಗೆ ಆಸಕ್ತಿ ಇದೆ, ಅದರ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಉತ್ಸುಕತೆ ಇದೆ. ಪ್ಲಸ್ ಯೂಸ್ ಮಾಡುವಂತಹ ಒಂದು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಇರುವಂತಹ ಒಂದು ಪರ್ಸೆಪ್ಷನ್ ಬದಲಾವಣೆ ಆಗಿದೆ. ಸೊ ಮೊದಲೇನು ಅಂತ ಹೇಳಿದ್ರೆ, ಯಾಕೆ ನಮಗೆ ಯಾವಾಗೋ ಬರೋ ಕಾಯಿಲೆಗಳ ಬಗ್ಗೆ ಆಲೋಚನೆ ಮಾಡ್ಕೊಂಡು ಇವುಗಳನ್ನ ಬಳಸಬೇಕು ಅಂತ. ಬಟ್ ಮೋದಿ ಕೇರ್ನ ಸಪ್ಲಿಮೆಂಟ್ಸ್ ಏನಿದೆ, ಸೊ ಜನಗಳಿಗೆ ಅರ್ಥ ಆಗ್ತಾ ಇದೆ. ಒಂದು ಏನು ಅಂತ ಹೇಳಿದ್ರೆ ಅಫೋರ್ಡಬಿಲಿಟಿ, ಎರಡನೇದು ನೋಡಿದ್ರೆ ಒಂದು ಒಳ್ಳೆ ಮಿಕ್ಸ್ಚರ್ ಆಫ್ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಪ್ರಾಡಕ್ಟ್ ಗಳನ್ನ ಗಮನ ಇಟ್ಟು ನೋಡಿದ್ರೆ ಒಂದೊಂದ್ರದ್ದು ಒಂದೊಂದು ಪರ್ಪಸ್ ಇದೆ. ಐ ಥಿಂಕ್ ಸೊಲ್ಯೂಷನ್ ಪೋರ್ಟ್ಫೋಲಿಯೋ ಏನಿದೆ ನಮ್ದು ವೆಲ್ನೆಸ್ ಅಲ್ಲಿ, ತುಂಬಾ ಗ್ರಾಹಕರಿಗೆ ಬೇರೆ ಬೇರೆ ಅವಶ್ಯಕತೆಗಳನ್ನ ಅಡ್ರೆಸ್ ಮಾಡ್ತಾ ಹೋಗ್ತಾ ಇದೆ. ಸೊ ಎಸ್ಪೆಷಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಗೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಬೋನ್ ಹೆಲ್ತ್ ಪ್ರಾಡಕ್ಟ್ ಇಂದ ಪ್ರೋಟೀನ್ ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ಸ್ ಆಗಿರಬಹುದು, ಸ್ಪಿರುಲಿನಾದಂತಹ ಪ್ರಾಡಕ್ಟ್ ಆಗಿರಬಹುದು, ಇತ್ತೀಚೆಗೆ ಬಂದಂತಹ ಆಯುರ್ವೇದ ಬೇಸ್ಡ್ ಪ್ರಾಡಕ್ಟ್ ಗಳನ್ನ ತುಂಬಾ ಕಸ್ಟಮರ್ಸ್ ರೀಚ್ ಆಗೋದಕ್ಕೆ ಈಸಿ ಆಗ್ತಾ ಇದೆ. ಸೊ ಇದು ನನ್ನ ಒಂದು ಮೇಲ್ನೋಟಕ್ಕೆ ಕಂಡು ಬಂದಂತಹ ಒಂದು ಅಬ್ಸರ್ವೇಷನ್.
ಸೊ ಬಟ್ ಇನ್ನು ಮುಂದಿನ ದಿನಗಳ ಅನ್ನೋದಕ್ಕಿಂತ ಈವನ್ ಈ ಒಂದು ಫೇಸ್ ಏನ್ ನಡೀತಾ ಇದೆ ಈಗ, ಖಂಡಿತ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ಹೆಚ್ಚು ಗ್ರಾಹಕರನ್ನ ರೀಚ್ ಆಗೋದಕ್ಕೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಭಯ ಕ್ರಿಯೇಟ್ ಆಗಿದೆ. ಈಗ ಭಯ ಅನ್ನೋದಕ್ಕಿಂತ ಅವೇರ್ನೆಸ್ ಇತ್ತು, ಬಟ್ ಭಯ ಸ್ವಲ್ಪ ಹಾಡಾಗ್ಬೇಕಾಗಿತ್ತು. ಈಗ ಜನರಲ್ಲಿ ಭಯನೂ ಮೂಡಿದೆ. ಅಂಡ್ ಮೆಡಿಸಿನ್ಗಿಂತ ಟ್ರೀಟ್ಮೆಂಟ್ಗಿಂತ ಅದು ಬರೋದಕ್ಕಿಂತ ಮುಂಚೆನೆ, ಕಾಯಿಲೆಗಳು ಬರೋದಕ್ಕಿಂತ ಮುಂಚೆನೆ ಇದನ್ನ ನಾವು ತಗೊಂಡು ಸಾಧ್ಯವಾದಷ್ಟು ಪೋಸ್ಟ್ ಪೋನ್ ಮಾಡಬಹುದು. ಈ ಪದವನ್ನ ಬಳಸ್ಕೋಬಹುದು ನೀವು ಸಾಧ್ಯವಾದಷ್ಟು. ಸೊ ಕಾಯಿಲೆಗಳನ್ನ ಪೋಸ್ಟ್ ಪೋನ್ ಮಾಡುವ ಒಂದು ಅಂಶವನ್ನ ಅಥವಾ ಈ ಒಂದು ಪಾಯಿಂಟ್ ಅನ್ನ ನೀವು ಜನಗಳಿಗೆ ಹೇಳ್ಬೋದು. ಪ್ರಾಬಬಲಿ ಯಾವುದೇ ಟ್ರೀಟ್ಮೆಂಟ್ ಮೋಡ್ ಅಲ್ಲಿ ನಾವು ಹೋಗೋದು ಬೇಡ, ಬಟ್ ಖಂಡಿತ ಸೊ ಚಾನ್ಸ್ ಇದೆ, ಒಂದು ಪದವನ್ನ ಬಳಸ್ತೀನಿ. ಸೊ ಕಾಯಿಲೆಗಳನ್ನ ಮುಂದೂಡೋಕೆ ಸಾಧ್ಯ ಇದೆ ಒಂದಷ್ಟು ವರ್ಷಗಳು. ಸೊ ಇದು ಸರ್ ನನ್ನ ಒಂದು ಮೇಲ್ನೋಟಕ್ಕೆ ನನ್ನ ಅಬ್ಸರ್ವೇಷನ್ ವಿಜಯ್ ಸರ್ ಈ ಒಂದು ವಿಷಯಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಖಂಡಿತ ಇವತ್ತು ಅವೇರ್ನೆಸ್ ನೀವು ಹೇಳಿದಾಗೆ ಮೊದಲು ಖಂಡಿತ ಇರ್ಲಿಲ್ಲ. ಇತ್ತೀಚೆಗೆ ಕೊರೋನಾ ಖಂಡಿತ ಒಂದು ದೊಡ್ಡ ಪಾಠನ ಕಲಿಸಿದೆ. ಇವತ್ತು ಸಪ್ಲಿಮೆಂಟ್ಸ್ ಇವತ್ತು ಎಷ್ಟೋ ಜನಗಳಿಗೆ ಇಮ್ಯುನಿಟಿ ಪವರ್ ಅಂದ್ರೆ ಗೊತ್ತಿರ್ಲಿಲ್ಲ. ಇವತ್ತು ಆ ವರ್ಡ್ ನ ಎಲ್ಲರೂ ಕೇಳ್ತಿದ್ದಾರೆ, ಅದು ಅದೇ ಮುಖ್ಯ ಅಂತ ಗೊತ್ತಾಗ್ತಿದೆ. ಎಸ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎರಡು ಇವತ್ತು ಯಾರೆಲ್ಲ ಕೊರೋನಾ ಬಂದು ತೀರ್ಕೊಳ್ತಾ ಇಲ್ಲ, ಒಂದು ಅವ್ರ ದೇಹದಲ್ಲಿ ಇಮ್ಯುನಿಟಿ ಪವರ್ ಇಲ್ಲ ಅದಕ್ಕೆ ತೀರ್ಕೊಳ್ತಿದ್ದಾರೆ, ಇನ್ನೊಂದು ಮಾನಸಿಕವಾಗಿ ಅವರು ಸ್ಟ್ರಾಂಗ್ ಇಲ್ಲ. ಇವೆರಡು ರೀಸನ್ ಇಂದಾನೆ ಮ್ಯಾಕ್ಸಿಮಮ್ ಜನಗಳು ತೀರ್ಕೊಳ್ತಾ ಇರೋದು ಅಂತ. ಇನ್ನೊಂದು ಒಂದು ಕಾಮಿಕ್ ಸ್ವಲ್ಪ ಫನ್ನಿ ಇದೆ ಆಕ್ಚುಲಿ. ದೇವ್ರ ಹತ್ರ ಲಾಸ್ಟ್ ಇಯರ್ ಯಾವಾಗೋ ಲಂಗ್ಸ್ ಮಾತಾಡ್ತಂತೆ, ಅಂದ್ರೆ ನಮ್ಮ ಶ್ವಾಸಕೋಶ. ನೋಡಿ ಸ್ವಾಮಿ, ಈ ರೀತಿ ನಮ್ಮ ಕಿಡ್ನಿಗೆ ನಮ್ಮ ಜನ ಜಾಸ್ತಿ ಒತ್ತು ಕೊಡ್ತಾರೆ, ಹೃದಯಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ, ಆಮೇಲೆ ಈ ಲಿವರ್ ಬಗ್ಗೆ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ, ಇನ್ಕ್ಲೂಡಿಂಗ್ ಕೂದಲು ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ನನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾ ಇಲ್ವಲ್ಲ ಅಂತ ಅದರ ಗೋಳ್ ಹೇಳ್ಕೊಂಡಾಗ, ಸೊ ದೇವ್ರು ಕೊಟ್ಟಂತಹ ಒಂದು ವರ ಅಂತೆ. ಮುಂದಿನ 2-3 ವರ್ಷಗಳ ಕಾಲ ಜನ ನಿನ್ನನ್ನ ಸ್ಮರಿಸ್ತಾರೆ, ನಿನ್ ಬಗ್ಗೆ ಕಾಳಜಿ ವಹಿಸ್ತಾರೆ ಹೋಗುವಂತ. ಸೊ ಅದರ ಒಂದು ರಿಸಲ್ಟ್ ಪ್ರಕಾರನೇ ಈ ಒಂದು ಕರೋನಾ ಅನ್ನುವಂತಹ ಮಾರಿ ಸ್ಟಾರ್ಟ್ ಆಗಿದ್ದು ಅಂತ ಒಂದು ಸಣ್ಣ ಒಂದು ಕಾಮಿಡಿ ಸ್ಟೋರಿ ಕ್ರಿಯೇಟ್ ಆಗಿದೆ ಸರ್ ಈಗ. ಇವತ್ತು ನೋಡಿ, ಯಾವ ವ್ಯಕ್ತಿಗಳು ಕೂಡ ಐ ಥಿಂಕ್ ಈ ಪ್ರಾಣಾಯಾಮ, ಯೋಗ, ಧ್ಯಾನ ಅಂತ ಕೇಳದೇ ಇರೋರು ಕೂಡ ಇವಾಗ ಬೆಳಗ್ಗೆ ಎದ್ದು ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಖಂಡಿತ. ಯಾಕಂದ್ರೆ ಇವತ್ತು ಆಕ್ಸಿಜನ್ ಎಷ್ಟು ಸಪ್ಲೈ ಆಗದೆ ನಮ್ ಯೋಗದಿಂದ, ಆಕ್ಸಿಜನ್ ಪವರ್ ಅರ್ಥ ಆಗಿರೋದು ಇವಾಗ. ಅದರಿಂದ ಡೆಫಿನೆಟ್ಲಿ ಒಳ್ಳೆ ಜೆನ್ಯೂನ್ ರೀಸನ್ ಇದೆ. ಎಸ್, ಲಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಅದೊಂದು ಖಂಡಿತ ಇವತ್ತೆಲ್ಲರೂ ಅದಕ್ಕೆ ಫೋಕಸ್ ಮಾಡ್ತಿದ್ದಾರೆ, ನ್ಯಾಚುರಲ್ ಆಗಿ ಏನೇನ್ ಮಾಡ್ಬೋದು ಅಂತ. ಎಸ್ ಸರ್, ಈಗ ನನಗೆ ಇನ್ನೊಂದು ಕ್ವಶನ್, ನಾನು ಜಸ್ಟ್ ಇದು ತಗೊಳಕಿನ ಮೊದಲು, ನಮ್ಮ ಮೋದಿ ಕೇರ್ ಪರ್ಟಿಕ್ಯುಲರ್ ಆಗಿ ಇಷ್ಟೊಂದೆಲ್ಲ ಸಪ್ಲಿಮೆಂಟ್ಸ್ ಗಳು ಏನು ತಯಾರಿಸಿದೆ, ಯಾವ ಒಂದು ಅಂಶ ಒಂದು ಕಾಮನ್ ಆಗಿ ಅಬ್ಸರ್ವ್ ಮಾಡ್ತಿದೆ ಸರ್? ಯಾವ ಒಂದು ಕಾಮನ್ ಅಂಶನ ಇಟ್ಕೊಂಡು ಈ ಎಲ್ಲಾ ಸಪ್ಲಿಮೆಂಟ್ಸ್ ಗಳನ್ನ ತಯಾರಿಸೋದಕ್ಕೆ ಒಂದು ಮೇಜರ್ ಫೋಕಸ್ ಮಾಡಿದೆ ಸರ್? ಸೊ ಬೇಸಿಕಲಿ ಎಸ್ ಸರ್, ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಆಕ್ಚುಲಿ ಇದು ತುಂಬಾ ಜನ ಕಸ್ಟಮರ್ಸ್ಗೆ ಹಾಗೂ ನಮ್ಮ ಕನ್ಸಲ್ಟೆಂಟ್ಗೆ ಮೊದಲನೇದಾಗಿ ಅರ್ಥ ಆಗ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ನಾವು ನಮ್ಮ ವೆಲ್ನೆಸ್ ಪ್ರಾಡಕ್ಟ್ ಗಳನ್ನ ಗಮನಿಸಿ ನೋಡಿದ್ರೆ, ಸೊ ಒಂದೊಂದು ಯುನಿಕ್ ಆಗಿದೆ. ಅಂದ್ರೆ ಇವಾಗ ಮೂಲತಃ ನಾವು ಬೇಸಿಕ್ ಸಪ್ಲಿಮೆಂಟ್ಸ್ ಅನ್ನ ಗಮನಿಸಿ ನೋಡಿದ್ರೆ, ಅಂದ್ರೆ ಮೂಲಭೂತ ಪೋಷಕಾಂಶಗಳನ್ನು ಒದಗಿಸುವ ಸಪ್ಲಿಮೆಂಟ್ಸ್ ನೋಡಿದ್ರೆ, ಪ್ರೋಟೀನ್ ಆಗಿರಬಹುದು, ಮಲ್ಟಿ ವೈಟಮಿನ್ಸ್ ಆಗಿರಬಹುದು, ಕ್ಯಾಲ್ಸಿಯಂ ಆಗಿರಬಹುದು, ಸೊ ಇವುಗಳು ಬೆಸ್ಟ್ ಆಫ್ ದ ಬೆಸ್ಟ್ ಇಂಪೋರ್ಟೆಡ್ ಇಂಗ್ರೀಡಿಯೆಂಟ್ಸ್. ಯಾಕಂದ್ರೆ ಸೊ ಒಂದು ಕಂಪನಿ ಬಿಲೀವ್ ಮಾಡೋದೇನು ಅಂತ ಹೇಳಿದ್ರೆ, ಎಸ್ ಒಂದು ಕಡೆ ನಾವು ವ್ಯಾಲ್ಯೂ ಫಾರ್ ದ ಮನಿ ನೋಡ್ಬೇಕಾಗತ್ತೆ, ಅಂದ್ರೆ ಕಾಸ್ಟ್ ನೋಡ್ಕೋಬೇಕಾಗತ್ತೆ. ಎರಡನೇದು ಹಾಗಂತ ಹೇಳಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಅಂಡ್ ನಮಗೆ ಕೆಲವೊಂದು ಉದಾಹರಣೆ ಇಲ್ಲಿ ಕೋಟ್ ಮಾಡೋದಾದ್ರೆ ನಾನು, ಸೊ ಉದಾಹರಣೆಗೆ ನಾವು ಮಲ್ಟಿ ವಿಟಮಿನ್ಸ್ ಅಥವಾ ಪ್ರೋಟೀನ್ ಅನ್ನ ಗಮನಿಸಿ ನೋಡಿದ್ರೆ, ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಂಪೋರ್ಟೆಡ್ ಇದೆ, ಅಂದ್ರೆ ಹೊರದೇಶಗಳಿಂದ. ಎಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ, ಯಾವುದೇ ರೀತಿ ಆ ಒಂದು ಬಳಸುವ ತಳಿಗಳಲ್ಲಿ ಪ್ರಭೇದದಲ್ಲಿ ಕಂಟಾಮಿನೇಷನ್ ಇರಬಾರದು ಅಂಡ್ ಜೆನೆಟಿಕಲ್ ಚೇಂಜಸ್ ಇರಬಾರದು. ಮೂಲ ತಳಿಗಳನ್ನ ಬಳಸ್ಕೊಂಡು, ಉದಾಹರಣೆಗೆ ಸೋಯಾ ಅಂಡ್ ಗೋಧಿ, ನಮ್ಮ ಮಕ್ಕಳ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಲ್ಲಿ ಬಳಸಿರುವಂತಹ ಆ ಒಂದು ಮಿಲ್ಕ್ ಪೌಡರ್ ಅಥವಾ ಮಿಲ್ಕ್ ಪ್ರೋಟೀನ್ ಆಗಿರಬಹುದು, ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಬಳಸಿರುವಂತಹ ಸೋಯಾ ಆಗಿರಬಹುದು, ಅದೇ ರೀತಿ ಸ್ಟ್ರಾಂಗ್ ಪ್ರೋಟೀನ್ ಕ್ರಸ್ಟ್ ಅಲ್ಲಿ ಬಳಸಿರುವಂತಹ ಗೋಧಿ ಆಗಿರಬಹುದು. ಸೊ ಏನ್ ಈ ಇಂಗ್ರೀಡಿಯೆಂಟ್ ಇದೆ, ಸೊ ಬೆಸ್ಟ್ ಕಂಟ್ರಿ ಅಥವಾ ವಾತಾವರಣ, ಎಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಅದನ್ನ ಉತ್ಪಾದನೆ ಮಾಡಿದರೆ, ಹಾರ್ವೆಸ್ಟ್ ಮಾಡಿದರೆ, ಅಂತ ಕಡೆಯಿಂದ ತರಿಸ್ಕೊಂಡು ಇವತ್ತು ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡಿರೋದು. ಅಂಡ್ ಹೆಚ್ಚಾಗಿ ನೀವು ಗಮನಿಸಿ ನೋಡಿದ್ರೆ,
ನಮ್ಮ ಇಂಡಿಯನ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಆಯುರ್ವೇದದ ಮೂಲಿಕೆಗಳು ಮನೆ ಮದ್ದು ಮೇಲೆ ತುಂಬಾನೇ ನಮ್ಮ ಪ್ರಾಡಕ್ಟ್ಗಳು ಡಿಪೆಂಡ್ ಆಗಿದೆ. ಸೊ ಬೇಸಿಕಲಿ ಇತ್ತೀಚೆಗೆ ಬಂದಂತಹ ತುಳಸಿ ಆಗಿರಬಹುದು, ಡೈಜೆಸ್ಟಿವ್ ಕೇರ್ ಅಲ್ಲಿ ಬಳಸುವಂತಹ ಪುದೀನಾ ತುಳಸಿ, ಅಮೃತ ಶಕ್ತಿ, ನೋನಿ ಆಗಿರಬಹುದು, ಸುಮಾರು ಪ್ರಾಡಕ್ಟ್ ಗಳನ್ನ ಗಮನಿಸಿ ನೋಡಿದ್ರೆ ಭಾರತ ಮೂಲದ ಅಥವಾ ಭಾರತದ ಮಣ್ಣಲ್ಲಿ ಬೆಳೆಯುವಂತಹ ಆಯುರ್ವೇದ ಮೂಲಿಕೆಗಳನ್ನ ಬಳಸಿಕೊಂಡು ನಮ್ಮ ಉತ್ಪನ್ನಗಳು ಮೆಜಾರಿಟಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಯಾವತ್ತು ಲೋಕಲ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀವಿ ನಾವ್. ಇವನ್ ಯಾವಾಗೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಸುತ್ತಮುತ್ತ ಏನು ಹಣ್ಣು ತರಕಾರಿ ಬೆಳಿತೀವಿ ದಟ್ ಈಸ್ ಬೆಟರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಇವನ್ ಶಿಮ್ಲಾ ಆಪಲ್ಗೆ ಕಂಪೇರ್ ಮಾಡಿದ್ರೆ ಪಕ್ಕದ ನಮ್ಮ ಮನೆ ಹಿತ್ತಲಲ್ಲಿ ಬೆಳೆಯುವಂತಹ ಪೇರಳೆ ಹಣ್ಣು ಅಥವಾ ಗವಾ ಫ್ರೂಟ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅದೇ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡು ಲೆಟ್ ಅಸ್ ಡಿಪೆಂಡ್ ಆನ್ ದ ಲೋಕಲ್ ಇಂಗ್ರೀಡಿಯೆಂಟ್. ನಮ್ಮ ಇತಿಹಾಸ ಏನಿದೆ ಆಯುರ್ವೇದ, ಮೂಲ ನಮ್ಮ ಭಾರತ. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇವತ್ತು ನೀವು ಗಮನಿಸಿದ್ರೆ ಸುಮಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಅಲ್ಲಿ ಬೇರೆ ಬೇರೆ ರೀತಿ ಫಾರ್ಮುಲೇಷನ್ಸ್ ಇದೆ. ಬಟ್ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಗಮನಿಸಿ ನೋಡಿದ್ರೆ ನಮ್ಮ ಪಥದಲ್ಲಿ ನಡೀತಾ ಇದ್ದಾರೆ, ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಮೈನ್ ಆಯುರ್ವೇದ. ಸೊ ಅದು ನಮ್ಮ ಮೋದಿ ಕೇರ್ ಮೊದಲಿಂದಾನು ಬರ್ತಾ ಇದೆ, ಸೈವೇದಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಈಗ ಮತ್ತಷ್ಟು ಏನದು ಸುರಕ್ಷಾ ಕವಚ ಸ್ಟ್ರಾಂಗ್ ಮಾಡೋದಕ್ಕೆ ಒಂದು ಒಳ್ಳೊಳ್ಳೆ ಅಗೈನ್ ಇಂಗ್ರೀಡಿಯೆಂಟ್ ಓರಿಯೆಂಟೆಡ್, ಅದು ಸಿಂಗಲ್ ಇಂಗ್ರೀಡಿಯೆಂಟ್ ಓರಿಯೆಂಟೆಡ್ ಸೈವೇದಿಕ್ ಪ್ರಾಡಕ್ಟ್ ಅನ್ನ ತಂದಿರೋದು ಮತ್ತಷ್ಟು ಖುಷಿ ವಿಚಾರ ಸರ್ ಈ ವಿಷಯಕ್ಕೆ ಹೇಳೋದಾದ್ರೆ. ಅಂಡ್ ವಿತ್ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಲೇಬಲೈಸೇಷನ್, ಅದು ಟ್ರಾನ್ಸ್ಫರಬಲ್ ಆಗಿ. ಸೊ ಇಂತ ಒಂದು ಅಶ್ಯೂರೆನ್ಸ್ ಐ ಥಿಂಕ್ ಇನ್ ಯಾವ ಕಂಪನಿಲೂ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ವಿಜಯ್ ಸರ್. ಎಸ್, ಥ್ಯಾಂಕ್ ಯು ಸರ್. ಇದೊಂದು ಡೆಫಿನೆಟ್ಲಿ ಸಮೀರ್ ಮೋದಿ ಅವರ ಸಂಕಲ್ಪನೆ. ಅದು ಒಂದು ಬೆಸ್ಟ್ ಏನೆಲ್ಲ ಇಂಡಿಯಾದಲ್ಲಿ ಸಿಗುತ್ತೆ ಅದು ತಗೋಬೇಕು, ಅಂಡ್ ಹೊರಗಡೆ ಏನ್ ಬೆಸ್ಟ್ ಇದೆ ಇಂಡಿಯಾದಲ್ಲಿ ಸಿಗದಲ್ಲೇ ಇರತಕ್ಕಂಥದ್ದು ಬೆಸ್ಟ್ ಏನಿದೆ ಅದನ್ನ ತಗೊಂಡು ನಮಗೆ ತಲುಪಿಸ್ತಿದ್ದಾರೆ. ಅಂಡ್ ಎಸ್, ಖಂಡಿತ ನೀವು ಹೇಳ್ದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅನ್ನೋದು ಸಮೀರ್ ಮೋದಿ ಅವ್ರ ತರ ಬಿಟ್ರೆ ಇನ್ಯಾರಿಗೂ ಅಷ್ಟು ಕೊಡೋ ಅಷ್ಟು ಒಂದು ತಾಕತ್ತೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ನಮಗೆ ಅದೊಂದೇನೆ ನಮಗೆ ಒಂದು ಸ್ಟ್ರಾಂಗ್ ಧೈರ್ಯ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಳೋದಕ್ಕೆ. ಎಸ್ ಸರ್, ಇವಾಗ ಒಂದು ಈ ಪ್ರಾಡಕ್ಟ್ ನ ಎಲ್ಲರೂ ಸಹ ನಾಲೆಜ್ ನ ಪಡ್ಕೊಂಡಿದ್ದಾರೆ. ಇವಾಗ ಜನರಲ್ ಆಗಿ ನೀವು ಏನು ರೆಕಮೆಂಡೇಶನ್ ಮಾಡ್ತೀರಾ ನಮ್ಮ ಕನ್ಸಲ್ಟೆಂಟ್ ಗಳಿಗೆ? ಜನರಲ್ ಆಗಿ ಬೇರೆಯವ್ರಿಗೆ ಸಜೆಷನ್ ಮಾಡಕ್ಕಿಂತ ಮೊದಲು ನಾವು ಏನೇನೇನೇನು ನಾವು ಯಾವ ಅಂಶ ಇಟ್ಕೊಂಡು ನಾವು ರೆಕಮೆಂಡೇಶನ್ ಮಾಡಬೇಕು, ನಾವು ಒಂದು ತಗೋಬೇಕು ಪ್ಲಸ್ ರೆಕಮೆಂಡೇಶನ್ ಮಾಡಬೇಕು, ಎರಡಕ್ಕೂ ಜನರಲ್ ರೆಕಮೆಂಡೇಶನ್ ಏನಿದೆ? ಸೊ ಇದರಲ್ಲಿ 2 ಸ್ಟೆಪ್ಸ್ ಬರುತ್ತೆ ಸರ್. ಪ್ರತಿಯೊಬ್ಬ ನನ್ನ ಕನ್ಸಲ್ಟೆಂಟ್ ಸ್ನೇಹಿತರು ಫಾಲೋ ಮಾಡಬೇಕು, ಬಹುಶಃ ಮಾಡ್ತಿರ್ತಾರೆ ಕೆಲವರು. ಮೊದಲನೇ ಸ್ಟೆಪ್ ಅಲ್ಲಿ ಏನು ಅಂತ ಹೇಳಿದ್ರೆ, ನನ್ನ ವರ್ಕ್ಶಾಪ್ಗಳಲ್ಲಿ ಅಥವಾ ತುಂಬಾ ಜನ ಲೀಡರ್ಸ್ ಕೂಡ ಇದನ್ನ ಫಾಲೋ ಮಾಡ್ತಾರೆ. ಕಸ್ಟಮರ್ಸ್ ಗೆ ಪ್ರಾಡಕ್ಟ್ ಗಳನ್ನ ನಾವು ಪ್ರೀ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಾನು ಅವ್ರಿಗೆ ಅವರ ಜೀವನ ಶೈಲಿನ ಅನಲೈಸ್ ಮಾಡಕ್ ಹೇಳ್ತೀನಿ. ಸೊ ಸ್ವತಃ ಎಸ್ಪೆಷಲಿ ನೀವು ಕೇಳಿದ ಹಾಗೆ, ಸೊ ನಮಗೆ ನಾವೇನ್ ತಗೋಬೇಕು ಸರ್, ಇವತ್ತು 30 ಪ್ರಾಡಕ್ಟ್ ಇದೆ, ನಾನು 30 ಪ್ರಾಡಕ್ಟ್ ಬಳಸಬೇಕಾ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಲ್ಲಿ ನನ್ನ ಮಾತೇನು ಅಂತ ಹೇಳಿದ್ರೆ, ಸೊ ಫಸ್ಟ್ ನಿಮ್ಮ ಜೀವನ ಶೈಲಿ ಬೆಳಿಗ್ಗೆ ಎದ್ದಾಗಿಂದ, ಈಗ 5 ಗಂಟೆಗೆ ಎದ್ದಿದ್ದೀರಾ ಅಂಡ್ ಸಾಯಂಕಾಲ ಮಲಗುವವರೆಗೂ, ಸೊ ವಾಟ್ ಈಸ್ ಯುವರ್ ರೊಟೀನ್? ನಿಮ್ಮ ರೊಟೀನ್ ಏನು? ಯಾವ ವೃತ್ತಿಯಲ್ಲಿದ್ದೀರಾ? ನಿಮ್ಮ ಒತ್ತಡದ ಒಂದು ಲೆವೆಲ್ ಅಥವಾ ಪ್ರಮಾಣ ಹೇಗಿದೆ, ಎಷ್ಟಿದೆ? ಹಾಗೂ ನಿಮಗೆ ಸಪೋರ್ಟಿವ್ ಏನ್ ಬೇಕು? ಆಲ್ರೆಡಿ ನಿಮ್ಗೆ ಎಕ್ಸಿಸ್ಟಿಂಗ್ ಏನಾದ್ರೂ ಹೆಲ್ತ್ ಕನ್ಸರ್ನ್ಸ್ ಇದೆಯಾ? ಯಾವ ರೀತಿ ಹೆಲ್ತ್ ಕನ್ಸರ್ನ್ ಇದೆ? ಸೊ ಇವೆಲ್ಲವನ್ನ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ನಿಮ್ಮ ಏಜ್ ಗ್ರೂಪ್ ಏನಿದೆ, ಸೊ ಸದ್ಯಕ್ಕೆ ನಿಮ್ಮ ಪ್ರಿಯಾರಿಟಿ ಏನು, ಯಾವ ಅಂಗಗಳಿಗೆ ಸಪೋರ್ಟ್ ಕೊಡಬೇಕು ಅಥವಾ ಯಾವ ಏರಿಯಾಗೆ ನೀವು ಸಪೋರ್ಟ್ ಕೊಡಬೇಕು, ಅದರ ಜೊತೆಗೆ ನಿಮ್ಮ ಊಟದ ಪದ್ಧತಿ ಹೇಗಿದೆ, ನಿಮ್ಮ ವ್ಯಾಯಾಮದ ರೀತಿ ಎಷ್ಟರ ಮಟ್ಟಿಗಿದೆ. ಸೊ ಇವನ್ನ ನಾನು ಫಸ್ಟ್ ಅನಲೈಸ್ ಮಾಡಕ್ ಹೇಳ್ತೀನಿ. ಏನಕ್ಕೆ ಅನಲೈಸ್ ಮಾಡಕ್ ಹೇಳ್ತೀನಿ ಅಂದ್ರೆ, ಸೊ ನಮ್ಮ ಉದ್ದೇಶ ಆಗಿರಬೇಕು ಫಸ್ಟ್ ಯಾವುದೇ ಗ್ರಾಹಕನಿಗೆ, ಯಾಕೆಂದ್ರೆ ನಾವು ನಮ್ಮ ಬಳಿ ಇರೋ ಪ್ರಾಡಕ್ಟ್ ಅನ್ನ ಅವನಿಗೆ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಬಳಿ ಎಲ್ಲಾ ಪ್ರಾಡಕ್ಟ್ ಇದೆ, ಎಲ್ಲಾ ಸೊಲ್ಯೂಷನ್ ಇದೆ. ಬಟ್ ಆ ಗ್ರಾಹಕನಿಗೆ ಅರ್ಥ ಮಾಡಿಸ್ಬೇಕು, ನಿನ್ನ ಜೀವನಕ್ಕೆ ಅಥವಾ ನಿನ್ನ ಹೆಲ್ತ್ಗೆ ದಿಸ್ ಇಸ್ ದ ಏರಿಯಾ ಆಫ್ ಇಂಪ್ರೂವ್ಮೆಂಟ್. ನೀನ್ ಇದರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಅಥವಾ ಈ ಏರಿಯಾದಲ್ಲಿ ನೀನು ಇಂಪ್ರೂವೈಸ್ ಮಾಡ್ಕೋಬೇಕು, ಅಥವಾ ಆ ಗ್ರಾಹಕನ ಇಂಟ್ರೆಸ್ಟ್ ಅನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಆ ಗ್ರಾಹಕನ ಒಂದು ಅವಶ್ಯಕತೆನ ಅರ್ಥ ಮಾಡ್ಕೊಂಡು ದೆನ್ ವಿ ಹ್ಯಾವ್ ಟು ಡಿಸೈಡ್ ಯಾವ ರೀತಿಯ ಕಾಂಬಿನೇಷನ್. ಎಸ್ಪೆಷಲಿ ನಾನು ಕಾಂಬಿನೇಷನ್ ಅನ್ನೋ ಪದಾನ ಬಳಸ್ತೀನಿ, ಯಾಕೆಂದ್ರೆ ಒಂದೊಂದು ಸಲ ಏಕ ಪ್ರಾಡಕ್ಟ್ ಅಥವಾ ಒಂದು ಪ್ರಾಡಕ್ಟ್ ಅಲ್ಲಿ ನಾವು ಸರಿ ಮಾಡಕ್ಕೆ ಆಗದೆ ಇರಬಹುದು, ಅಂದ್ರೆ ಸಾಕಾಗದೆ ಇರಬಹುದು. ಇಲ್ಲಿ ನಾವು ಒಂದಷ್ಟು ಪ್ರಾಡಕ್ಟ್ ಗಳನ್ನ ಕಂಬೈನ್ಡ್ ಮಾಡಿಕೊಂಡು ನಾವು ರೆಕಮೆಂಡ್ ಮಾಡಿದಾಗ, ಒಂದು ಎಫೆಕ್ಟಿವ್ ಸೊಲ್ಯೂಷನ್ ಕೊಟ್ಟಾಗ, ಸೊ ಅಲ್ಲಿ ಇಬ್ರು ಗೆಲ್ತಾರೆ, ಒಬ್ರು ಗ್ರಾಹಕ, ಎರಡನೇದು ನಾವು ರೆಕಮೆಂಡ್ ಮಾಡುವಂತಹ ಕನ್ಸಲ್ಟೆಂಟ್ಗಳು. ಸೊ ಫಸ್ಟ್ ಸ್ಟೆಪ್ ಈಸ್
ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ ನೀಡ್ ಅಂತ ಹೇಳ್ತೀನಿ. ಇನ್ನು ಎರಡನೇ ಸ್ಟೆಪ್ ಅಲ್ಲಿ ರೆಕಮೆಂಡಿಂಗ್ ದಿ ರೈಟ್ ಕಾಂಬಿನೇಷನ್. ಸೊ ನಾನು ಹೇಳಿದಾಗೆ, ಸೊ ಫಸ್ಟ್ ಒಂದು ಮೈಂಡ್ ಅಲ್ಲಿ ಮ್ಯಾಪಿಂಗ್ ಮಾಡ್ಕೋಬೇಕು. ಸೊ ನಮಗೆ ಹೈ ಪ್ರಿಯಾರಿಟಿ ಏನಿದೆ, ಎಕ್ಸಾಂಪಲ್ ಈಗ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಯಾರನ್ನ ಕೇಳಿದ್ರು ಇವತ್ತು ಹೇಳೋದು ರೆಸಿಸ್ಟೆನ್ಸ್ ಪವರ್ ಬೇಕು, ಇಮ್ಯುನಿಟಿ ಬೇಕು. ಸೊ ಹೆಚ್ಚಿನ ಮಟ್ಟದಲ್ಲಿ ಒಂದು ಒಳ್ಳೆ ಇಮ್ಯುನಿಟಿ ಪವರ್ ಕೊಡುವಂತ ಪ್ರಾಡಕ್ಟ್ ಗಳನ್ನ ಹೇಳಿ. ಸೊ ಇವಾಗ ನನ್ನ ಬತ್ತಳಿಕೆಯಲ್ಲಿರುವಂತಹ ಒಂದು ಅಟ್ಲೀಸ್ಟ್ ಒಂದು 3 ಪ್ರಾಡಕ್ಟ್ಸ್ ಅನ್ನ ನಾನು ಹೈಲೈಟ್ ಮಾಡ್ತೀನಿ. ಒಂದು 3ರಿಂದ 4 ಪ್ರಾಡಕ್ಟ್ ಅನ್ನ ಅದನ್ನ ಯೂಸ್ ಮಾಡೋದಕ್ಕೆ ಹೇಳ್ತೀನಿ. ಸೊ ದಿಸ್ ಇಸ್ ಅ ಸಿಂಪಲ್ ಸ್ಟೆಪ್ಸ್ ಸರ್, ನಾನು ಯಾವಾಗೂ ಹೇಳೋದು. ಸೊ ಮೊದಲನೇದು ಅನಲೈಸ್ ದ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಅಥವಾ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್, ದೆನ್ ಗೋ ಫಾರ್ ದಿ ರೆಕಮೆಂಡೇಶನ್ ಅಂತ. ಅವಾಗ ತುಂಬಾ ಸುಲಭ ಆಗುತ್ತೆ. ಇದು ಏನಂತ ಹೇಳ್ತೀವಿ, ರಿಜೆಕ್ಷನ್ ರೇಷಿಯೋ ಕಡಿಮೆ ಆಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಕಸ್ಟಮರ್ಗೆ ನೇರವಾಗಿ ನಮ್ಮ ಬಳಿ ಇರೋ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಅವರಿಗೆ ಬೇಕಾಗದೇ ಇರಬಹುದು, ಬೇಕಾಗಿರಬಹುದು. ಸೊ ನನಗೆ ಬೇಕು ಅಂತ ಕಸ್ಟಮರ್ಗೆ ನಾವು ಕನ್ವಿಕ್ಷನ್ ಕೊಟ್ಟಾಗ ಖಂಡಿತ ಖರೀದಿ ಮಾಡ್ತಾರೆ. ಅಂಡ್ ಈ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಎಸ್ ಅವ್ರು ಹೇಳೋದು ಒಂದು ನಿಜ ಇದೆ, ನೈಜತೆ ಇದೆ ಅಂತ ಹೇಳ್ಬಿಟ್ಟು ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ವಿಜಯ್ ಸರ್ ಇದರಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಖಂಡಿತ ಅದನ್ನ ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಹತ್ರ ಏನ್ ಪ್ರಾಡಕ್ಟ್ ಇದೆ ಅದನ್ನ ಕೊಡೋದಕ್ಕಿಂತ ಅವ್ರಿಗೆ ಅವಶ್ಯಕತೆ ಏನದು ಬಹಳ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಅವ್ರ ನೀಡ್ಗೆ ನಾವು ಕೊಟ್ರೆ ಮಾತ್ರನೇ ಅವ್ರಿಗೆ ಬೇಕಾಗಿರೋದು ಫುಲ್ಫಿಲ್ ಮಾಡೋಕ್ಕಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಇವಾಗ ಇನ್ನೊಂದೇನಂದ್ರೆ, ಈಗ ಜನರಲ್ ಆಗಿ ನಮ್ದು ಬೇಸಿಕ್ ಎಲ್ಲರಿಗೂ ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿರ್ತಕ್ಕಂಥದ್ದು ಯಾವ್ದು ಅನ್ಸುತ್ತೆ? ಸೊ ಈಗ ಖಂಡಿತ ಈ ಫೇಸ್ ಏನ್ ನಡೀತಾ ಇದೆ, ಈ ಪರಿಸ್ಥಿತಿಯಲ್ಲಿ ಏನಿದೀವಿ, ಮನೆ ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ ನೀವು ಹೇಳ್ದಾಗೆ ಜನರಲ್ ಆಗಿ ನಾವು ತಗೊಳ್ಳೋದಾದ್ರೆ, ನಾನು ಯಾವಾಗೂ ಹೇಳ್ತೀನಿ, ಬಟ್ ತುಂಬಾ ಮೊದಲನೇ ದಿವಸದಿಂದಾನು ಹೇಳ್ತಿದ್ದೆ, ಮೂಲಭೂತ ಪೋಷಕಾಂಶಗಳು ಅಥವಾ ದ ಬೇಸಿಕ್ ಫಂಡಮೆಂಟಲ್ ನ್ಯೂಟ್ರಿಯೆಂಟ್ಸ್ ಅಂತ. ಅವಾಗ ಹೆಚ್ಚು ಜನ ಅಷ್ಟೊಂದು ಸೀರಿಯಸ್ ಆಗಿ ಆ ಮಾತುಗಳನ್ನ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಬಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅನ್ನೋ ಒಂದು ಅಂಶಕ್ಕೆ ಬಂದಿದ್ದಾರೆ, ಅದು ಬಳಸಲೇಬೇಕು. ಸೊ ನನ್ ಅದರ್ ದ್ಯಾನ್ ನಮ್ಮ ದೇಹಕ್ಕೆ ಇವತ್ತಿನ ದಿನಗಳಲ್ಲಿ ಪ್ರೋಟೀನ್ ಅವಶ್ಯಕತೆ ತುಂಬಾನೇ ಇದೆ ಸರ್. ಸೊ ಯಾಕೆಂದ್ರೆ ನಮ್ಮ ದೇಹಕ್ಕೆ ರೆಸಿಸ್ಟೆನ್ಸ್ ಅಥವಾ ಇಮ್ಯುನಿಟಿ ಡೆವಲಪ್ ಮಾಡಬೇಕು, ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ನಮಗೆ ಆ ದೇಹಕ್ಕೆ ಬೇಕಾಗಿರೋದು ಊಟದ ಮೂಲಕ ತಲುಪುವ ಅಥವಾ ಪೂರಕ ಆಹಾರದ ಮೂಲಕ ತಲುಪುವ ಪ್ರೋಟೀನ್ಸ್. ಇನ್ನು ಎರಡನೇದು ವೈಟಮಿನ್ಸ್ ಗಳ ಅವಶ್ಯಕತೆ ತುಂಬಾ ಇದೆ. ಯಾಕೆಂದ್ರೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ವೈಟಮಿನ್ಸ್ ಗಳು ನಮಗೆ ಬೇಕೇ ಬೇಕಾಗತ್ತೆ. ಸೊ ಈ 2 ಮೂಲಭೂತ ಪೋಷಕಾಂಶಗಳನ್ನ ಸರ್ವ್ ಮಾಡೋದಕ್ಕೆ ನಮಗೆ ನಮ್ಮ ಮೋದಿ ಕೇರ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ಆಲ್ ಪ್ಲಾಂಟ್ ಪ್ರೋಟೀನ್ ಅನ್ನ ಆಸ್ ಅ ಸಪ್ಲಿಮೆಂಟ್ ಆಗಿ ನಮ್ಮ ಫ್ಯಾಮಿಲಿಗಳು ಬಳಸಬಹುದು. ಮಲ್ಟಿ ವೈಟಮಿನ್ಸ್ ಅಂತ ಏನಿದೆ, 12 ವರ್ಷದ ಮೇಲ್ಪಟ್ಟು ಮಲ್ಟಿ ವಿಟಮಿನ್, ಮಲ್ಟಿ ಮಿನರಲ್. ಸೊ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಕೂಡ ಅದನ್ನ ತಗೋಬಹುದು. ಮಕ್ಕಳಿಗೆ ಬೇಕಾದ್ರೆ ಮಲ್ಟಿ ವಿಟಮಿನ್ ಸೋರ್ಸ್ ಇರುವಂತಹ ಸ್ಪಿರುಲಿನಾ 6 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ, 2 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಕೊಡೋದಾಗಿರ್ಬೋದು. ಇವೆಲ್ಲ ಸೋರ್ಸಸ್, ಇದು ಪ್ರೋಟೀನ್ ಹಾಗೂ ಮಲ್ಟಿ ವಿಟಮಿನ್ಸ್ ಇರುವ ಸೋರ್ಸಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಅಂಡ್ ಒಂದು ಒಳ್ಳೆ ಇಮ್ಯೂನ್ ಪವರ್ ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಸೈ ವೇದಿಕೆಯಲ್ಲಿ ಐತೆ, ಆಯುರ್ವೇದ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ನನ್ನ ಒಂದು ಪ್ರಿಯಾರಿಟಿ ಬಂದು ತುಳಸಿ ಪ್ರಾಡಕ್ಟ್ ಗಳನ್ನ ಬಳಸುವಂತದ್ದು. ಇತ್ತೀಚೆಗೆ ಬಂದಂತಹ ನಮ್ಮ ಚವನ್ ಫ್ರೆಶ್, ಯಾಕೆಂದ್ರೆ ಒಬ್ಬೊಬ್ಬರದು ಒಂದೊಂದು ಟೇಸ್ಟ್ ಇರುತ್ತೆ. ಕೆಲವರಿಗೆ ತುಂಬಾ ಮೈಂಡ್ ಸೆಟ್ ಅಥವಾ ಒಳ್ಳೆ ಪರ್ಸೆಪ್ಷನ್ ಇದೆ ಚವನ್ ಫ್ರೆಶ್ ಮೇಲೆ. ಹಾಲಿನ ಮೂಲಕ ಹಾಲು ಇಷ್ಟಪಡೋರಿಗೆ ನಾನು ಚವನ್ ಫ್ರೆಶ್ ಅನ್ನ ಹೇಳ್ತೀನಿ. ಎಸ್ಪೆಷಲಿ ಯಾರೆಲ್ಲ ಅಡಲ್ಟ್ಸ್ ಇದ್ದಾರೆ, 12 ವರ್ಷದ ಮೇಲ್ಪಟ್ಟಿರುವಂತಹ ಅಡಲ್ಟ್ ಇರುವಂತಹ ವ್ಯಕ್ತಿಗಳಿಗೆ, ವಯಸ್ಕರಿಗೆ ಖಂಡಿತ ಚವನ್ ಫ್ರೆಶ್ ಅನ್ನ 2 ಸ್ಪೂನ್ ತಗೊಳ್ತಾ ಹಾಲು ಕುಡಿಯೋದ್ರಿಂದ ಒಳ್ಳೆ ಒಂದು ಇಮ್ಯುನಿಟಿ ಬೂಸ್ಟ್ ಆಗತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಸುರಕ್ಷಿತವಾಗಿರೋದಕ್ಕೆ ನಮಗೆ ಚವನ್ ಫ್ರೆಶ್ ಇತ್ತೀಚೆಗೆ ಬಂದಂತಹ ಪ್ರಾಡಕ್ಟ್ ನಮಗೆ ಸಪೋರ್ಟ್ ಮಾಡುವಂತದ್ದು. ಸೊ ಇನ್ನು ಕೆಲವರಿಗೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಅಮೃತ ಬಳ್ಳಿ ಗಿಲಾಯ್ ಅಂತ ಏನ್ ಬಂದಿದೆ, ಖಂಡಿತ ಡಯಾಬಿಟೀಸ್ ಆಗಿರಬಹುದು, ಸುಮಾರು ಬೆನಿಫಿಟ್. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸಣ್ಣ ಸಮಸ್ಯೆಗಳಿಂದ ಹಿಡಿದು ಈವನ್ ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಶ್ರೇಷ್ಠತೆ ಆ ಗಿಲಾಯ್ ಅನ್ನುವಂತಹ ಪ್ರಾಡಕ್ಟ್ ಅಲ್ಲಿ ಇದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಬಟ್ ಬೇಸಿಕಲಿ ಪ್ರೋಟೀನ್, ಮಲ್ಟಿ ವಿಟಮಿನ್ಸ್ ನೀವು ಇದನ್ನ ಕೊಡ್ಲೇಬೇಕು. ಇದು ಪಾಯ. ಸೊ ಪಾಯದ ಮೇಲೆ ನಮ್ಮ ಇಮ್ಯುನಿಟಿ ಬಿಲ್ಡಿಂಗ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು 1-2 ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಅನ್ನ. ಸೊ ಆಲ್ರೆಡಿ ನಿಮಗೆ ಸೋರ್ಸಸ್ ಅನ್ನ ಕೊಟ್ಟಿದ್ದೀನಿ ಸರ್. ಬಟ್ ಯಾವುದೇ ಕಾರಣಕ್ಕೂ ಮಲ್ಟಿ ವಿಟಮಿನ್ಸ್ ಅನ್ನ ಸೇವನೆ ಮಾಡೋದು, ಪ್ರೋಟೀನ್ ರೆಗ್ಯುಲರ್
ಒಂದು ಅಟ್ಲೀಸ್ಟ್ 2 ಸ್ಪೂನ್ ಆದ್ರೂ ಅಥವಾ 2 ಸ್ಕೂಪ್ ಆದ್ರೂ ಬಳಸೋದನ್ನ ಮರೆಯಕ್ ಹೋಗ್ಬೇಡಿ. ಖಂಡಿತ ಈಗ ನಮಗೆ ಅವಶ್ಯಕತೆ ಖಂಡಿತ ಇದೆ, ಮ್ಯಾಂಡೇಟ್ರಿ ಅಂತ ಹೇಳ್ತೀನಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವಿಜಯ್ ಸರ್, ಮನೆಗೆ ಅಕ್ಕಿ ಬೇಳೆ ಎಷ್ಟು ಮುಖ್ಯ ನಾವು ಇವತ್ತಿನ ದಿನದಲ್ಲಿ ನಾವು ಜೀವನ ಮಾಡೋದಕ್ಕೆ. ಸೊ ಪ್ರೋಟೀನ್ ಪೌಡರ್ ಹಾಗೂ ಮಲ್ಟಿ ವಿಟಮಿನ್ ಒಂದು ರೇಷನ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿದೆ ಸರ್. ಥ್ಯಾಂಕ್ ಯು. ಎಸ್ ಸರ್, ಡೆಫಿನೆಟ್ಲಿ ದಟ್ ಈಸ್ ಅ ಬೇಸಿಕ್. ಮನೆಗೆ ಇಟ್ಟಿಗೆ ಇಲ್ದಲೆ ಮನೆ ಕಟ್ಟಕ್ಕಾಗೋದಿಲ್ಲ, ಅದ ತರನೇ ಪ್ರೋಟೀನ್ ಅಷ್ಟೇನೆ ಇಂಪಾರ್ಟೆಂಟ್ ಅನ್ನೋದು ಅರಿವಾಗಿದೆ. ಎಸ್, ಇದ್ರ ಜೊತೆಗೆ ನಂದು ಒಂದು ರೆಕಮೆಂಡೇಶನ್ ಸರ್. ಒಂದು ಜನರಲ್ ಆಗಿ ನಾವು ಕುಡಿತಕ್ಕಂಥ ಗ್ರೀನ್ ಟೀ, ನಮ್ದೊಂದು ಚೆಕ್ ಲಿಸ್ಟ್ ಇದೆ. ಅದರಲ್ಲಿ ಪ್ರೋಟೀನು, ವಿಟಮಿನು, ಗ್ರೀನ್ ಟೀ ಮತ್ತೆ ಡಿಟಾಕ್ಸ್ ಫಸ್ಟ್ ಡಿಟಾಕ್ಸಿಫಿಕೇಶನ್ ಗೆ ಒಂದು ಆಯಿಲಿ ರೆಕಮೆಂಡೇಶನ್ ಇದೆ. ಅದಕ್ಕೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಓಕೆ ಅಲ್ವಾ ಸರ್? ಖಂಡಿತ ಸರ್, ಖಂಡಿತ. ಸೊ ಎಸ್ಪೆಷಲಿ ಗ್ರೀನ್ ಟೀ ನಾವು ಬೇರೆ ಪಾನೀಯಗಳನ್ನ ಕುಡಿಯೋ ಬದಲು, ಎಸ್, ನಮ್ಮ ಮೋದಿಕರಲ್ಲಿ ಒಳ್ಳೆ ಗ್ರೀನ್ ಟೀ ಖಂಡಿತ ಇದೆ. ಐ ಥಿಂಕ್ ಬೆಳಗ್ಗೆ ಹೊತ್ತು ಯಾರಿಗೆ ಅಭ್ಯಾಸ ಇದೆಯೋ ಖಂಡಿತ ಗ್ರೀನ್ ಟೀ ಸೇವನೆ ಮಾಡಬಹುದು. ಎಸ್, ಡಿಟಾಕ್ಸ್ ಬ್ಲಡ್ ಪ್ಯೂರಿಫಿಕೇಶನ್ ಗೆ ಹೆಲ್ಪ್ ಆಗುವಂತದ್ದು, ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಿಸ್ಟಮ್ ಅನ್ನ ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಖಂಡಿತ ರೆಕಮೆಂಡ್ ಮಾಡಬಹುದು. ಎಸ್ ಸರ್, ಈಗ ಬೇಸಿಕ್ ಫೌಂಡೇಶನ್ಸ್ ಆಗಿದೆ, ಬಟ್ ಡೆಫಿನೆಟ್ಲಿ ಅಡ್ವಾನ್ಸ್ ಆಗಿ ನಮ್ಮ ಹತ್ರ ಸಾಕಷ್ಟು ಡಿಫ್ರೆಂಟ್ ರೇಂಜಸ್ ಇದೆ. ಬಟ್ ಎಲ್ಲದ್ರ ಬಗ್ಗೆ ಜ್ಞಾನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಎಸ್ ಸರ್, ಇವಾಗ ನನ್ನ ಟೀಮ್ ಅಲ್ಲಿ ಸಾಕಷ್ಟು ಇಲ್ಲಿ ನಾನು ಕ್ವಶನ್ಸ್ ನ ಕೇಳ್ತಾರೆ, ಎಲ್ಲರೂ ಸಹ ರೆಡಿ ಇದ್ದಾರೆ. ಟೀಮ್ ದಲ್ಲದುವೆ ಲೀಡರ್ಸ್ ಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಕೇಳ್ತಿದ್ದಾರೆ. ಒಂದೊಂದೇ ತಗೋಣ ಸರ್ ಇವಾಗ. ಖಂಡಿತ ಸರ್. ಎಸ್ ಫ್ರೆಂಡ್ಸ್, ಈಗ ಯಾರೆಲ್ಲ ನಮ್ಮ ಸಿಡಿ ಅಂಡ್ ಮಾತ್ರ ಲೀಡರ್ಸ್ ಗಳು ಇವತ್ತು ಕ್ವಶನ್ಸ್ ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಎಸ್, ಇವಾಗ ಎಲ್ಲ ಕ್ವಶನ್ ಟಚ್ ಮಾಡಿರ್ತೀರಾ, ಬಟ್ ಯಾವ್ಯಾವ್ದು ಎಷ್ಟೆಷ್ಟು ಆಗುತ್ತೆ ತಿಳಿಸ್ತಾ ಹೋಗೋಣ. ಎಲ್ಲರೂ ಸಹಿತ ದಯವಿಟ್ಟು ಕ್ವಶನ್ ಬರ್ಕೊಂಡಿರಿ. ಬರ್ಕೊಂಡಾದ ನಂತರ ಟಿಕ್ ಮಾಡ್ತಾ ಹೋಗಿ. ನಿಮ್ಮ ಕ್ವಶನ್ಸ್ ಗಳು ಎಲ್ಲದಕ್ಕೂ ಸಹ ನಾನು ಜನರಲ್ ಆಗಿ ಕೇಳೋದನ್ನು ಕೇಳಿದೀನಿ. ಜನರಲ್ ಆಗಿ ಯಾರೆಲ್ಲ ಕೇಳಬೇಕು ಕೇಳ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೆ ನೀವು ಆನ್ಸರ್ ಸಿಕ್ಕ ತಕ್ಷಣ ಟಿಕ್ ಮಾಡ್ಕೊಂಡ್ರಿ, ಅದಕ್ಕೆ ಸಿಕ್ಕಿದೆ ಅಂತ. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ 13 ಟೈಪ್ ಕ್ವಶನ್ಸ್ ಇದೆ. ಒನ್ ಬೈ ಒನ್ ಕೇಳ್ಬೋದಾ ಅಥವಾ ಒಂದೇ ಸಲ ಕೇಳಿದ್ಮೇಲೆ ಒಂದೇ ಆನ್ಸರ್ ಕೊಡ್ತೀರಂತ ಅದೊಂದು ಕನ್ಫ್ಯೂಷನ್ ಇತ್ತು. ಇಲ್ಲ, ಅದರ ಬೇಡ, ಒನ್ ಶಾಟ್ ಬೇಡ. ಒಂದೊಂದನ್ನ ಕ್ವಶನ್ ಕೇಳಿ ಅದಕ್ಕೆ ಸೊಲ್ಯೂಷನ್ ಸಿಕ್ಕ ಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿ. ಬಿಕಾಸ್ ದಯವಿಟ್ಟು ಎಲ್ಲರೂ ಅಷ್ಟೇನೆ, ಯಾರೆಲ್ಲ ಇದ್ದೀರಾ ಈ ಕ್ವಶನ್ ಒಬ್ರು ಕೇಳ್ತಾರೆ, ಆ ಕ್ವಶನ್ ನಿಮಗಿರ್ಲಿಲ್ಲ ಅಂದ್ರೆ ನೀವು ಬರ್ಕೊಂಡು ನೋಟ್ ಮಾಡ್ಕೊಳ್ಳಿ ಯಾವ್ಯಾವ್ದಕ್ಕೆ ಏನೇನು ಯಾವ ತರ ಅಂತ. ಬಿಕಾಸ್ ಇಲ್ಲಿ ಕ್ವಶನ್ಸ್ ಯಾರು ಕೇಳೋದು ಮುಖ್ಯ ಅಲ್ಲ, ನಮಗೆ ಕ್ವಶನ್ಸ್ ಅಷ್ಟೇ ಮುಖ್ಯ, ಆ ಕ್ವಶನ್ಗೆ ಸೊಲ್ಯೂಷನ್ ಅಷ್ಟೇ ಮುಖ್ಯ. ಹಾಗಾಗಿ ಒಂದೊಂದೇ ಕ್ವಶನ್ ಕೇಳ್ತಾ ಬನ್ನಿ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ಗೆ ಆಪ್ಷನ್ ಕೊಡೋಣ. ಮತ್ತೆ ಓಕೆ, ಮೇನ್ ಏನಂದ್ರೆ ಇವಾಗ ಸರ್ ಪ್ರೋಟೀನ್ ಕ್ರಸ್ಟ್ ಅಲ್ಲಿ ಸೋಯಾ ಇರೋದ್ರಿಂದ ಎಷ್ಟೋ ಜನ ಸಜೆಸ್ಟ್ ಮಾಡ್ತಾ ಇದಾರೆ ಅದು ಮೆನ್ಸ್ ತಗೋಬಾರ್ದು, ಯಾಕಂದ್ರೆ ಎಸ್ಟ್ರೋಜನ್ ರಿಲೀಸ್ ಆಗುತ್ತೆ, ಫೀಮೇಲ್ ಹಾರ್ಮೋನ್ಸ್ ಬಾಡಿಲಿ ಪ್ರೊಡ್ಯೂಸ್ ಆಗುತ್ತೆ, ಜೆಂಟ್ಸ್ ತಗೋಬಾರ್ದು ಅಂತ ಕ್ವಶನ್ಸ್ ಬಂದಿದೆ. ಇವಾಗ ಪ್ರೆಸೆಂಟ್ ಬಂದಿರೋಂತ ಕ್ವಶನ್ ಇದು ಯಾವ ರೀತಿ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು ಅಥವಾ ಅವ್ರು ಕೇಳಿರೋ ಕ್ವಶನ್ ಓಕೆನಾ? ನಮ್ಮ 2 ಪ್ರೋಟೀನ್ ವೇರಿಯಂಟ್ಸ್ ಅಲ್ಲಿ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲೂ ಕೂಡ ನಮ್ಮ ಸೋಯಾ ಎಕ್ಸ್ಟ್ರಾಕ್ಟ್ ಇದೆ, ಹಾಗೂ ಪ್ರೋಟೀನ್ ಕ್ರಸ್ಟ್ ಅಲ್ಲೂ ಕೂಡ ಸೋಯಾ ಎಕ್ಸ್ಟ್ರಾಕ್ಟ್ ಇದೆ. ಸೊ ಒಂದು ವಿಷಯ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರೋಟೀನ್ ಕ್ರಸ್ಟ್ ವಿಷಯಕ್ಕೆ ಬಂದಾಗ ಅದರಲ್ಲಿ ಮುಖ್ಯವಾಗಿ ನಮಗೆ ಸಹಾಯ ಮಾಡುವಂತಹ ಕೆಲವು ಅಂಶ ಬಂದು ವೇ ಪ್ರೋಟೀನ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಹಾಲಿನ ಒಂದು ಎಕ್ಸ್ಟ್ರಾಕ್ಟ್, ಮಿಲ್ಕ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ವೇ ಕಂಟೆಂಟ್ ಅದು ಪ್ರಿಡಾಮಿನೆಂಟ್ ಆಗಿ ಕೆಲಸ ಮಾಡುತ್ತೆ. ಪ್ಲಸ್ ಸೋಯಾ ಕೂಡ ಇದೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಓಕೆ, ಸೊ ಸಂಶೋಧನೆ ಪ್ರಕಾರ ಎಸ್ಪೆಷಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ನಮ್ಮ ಭಾರತ ಪ್ರಾಧಾನ್ಯತೆ ಕೊಡುವಂತಹ ಅಥವಾ ಒಂದು ಸೂಚನೆಗಳನ್ನ ಪಾಲನೆ ಮಾಡುವಂತಹ ಒಂದು ಸಂಸ್ಥೆ ಇದು. ಇದರ ಪ್ರಕಾರ 25 ಗ್ರಾಮ್ ಇಂದ 30 ಗ್ರಾಮ್ ವರೆಗೂ ಸೋಯಾ ಅಂಶವನ್ನ ಅಥವಾ ಪೌಡರ್ ಅನ್ನ ಬಳಸೋದ್ರಿಂದ ಯಾವುದೇ ರೀತಿ ಹಾರ್ಮೋನುಗಳ ಮೇಲೆ ಅಥವಾ ಇನ್ಯಾವುದೇ ದುಷ್ಪರಿಣಾಮಗಳು ನಮಗೆ ಕಂಡು ಬಂದಿಲ್ಲ, ಕಂಡು ಬರೋದು ಇಲ್ಲ ಕೂಡ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಪ್ ಟು 25 ಗ್ರಾಮ್ಸ್, ಈವನ್ ಅಪ್ ಟು 30, ಮ್ಯಾಕ್ಸಿಮಮ್ 30 ಗ್ರಾಮ್ಸ್ ವರೆಗೂ ಸೋಯಾ ಕಂಟೆಂಟ್, ಎಕ್ಸ್ಕ್ಲೂಸಿವ್ ಆಗಿ ಸೋಯಾ ನಾವು ಅದರಲ್ಲಿ ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅಂಡ್ ಕಮಿಂಗ್ ಟು ಎಸ್ಪೆಷಲಿ ಪ್ರೋಟೀನ್ ಕ್ರಸ್ಟ್ ಅಲ್ಲಿ ನೋಡಿದಾಗ ನನ್ನ ಪ್ರಕಾರ 1.5 ಸ್ಕೂಪ್ ತಗೊಂಡ್ರು ಕೂಡ ಐ ಥಿಂಕ್ 4 ಗ್ರಾಮ್ ಅಥವಾ 5 ಗ್ರಾಮ್ ಮಾತ್ರ ಸೋಯಾ ಎಕ್ಸ್ಟ್ರಾಕ್ಟ್ ನಿಮಗೆ ಸಿಗ್ತದೆ. ಸೊ ಮಿಕ್ಕಿದ್ದೆಲ್ಲ ಮಾಲ್ಟ್ ಆಡ್ ಮಾಡಿದೀವಿ, ವೇ ಪ್ರೋಟೀನ್, ವೇ ಕಂಟೆಂಟ್ ಇದೆ ಅದರಲ್ಲಿ, ಮಿಲ್ಕ್ ಪ್ರೋಟೀನ್ ಆಡ್ ಮಾಡಿದೀವಿ. ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಲ್ ಸರ್. ಅಂಡ್ ಮಲ್ಟಿ ವಿಟಮಿನ್, ವೈಟಮಿನ್ ಸೋರ್ಸಸ್ ಇದೆ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರೋಟೀನ್ ಕ್ರಸ್ಟ್ ಅನ್ನೋದು ಬರೀ ಸೋಯಾ ಬೇಸ್ಡ್ ಪ್ರಾಡಕ್ಟ್ ಅಲ್ಲ. ಸೊ ಇಟ್ ಈಸ್ ಎ ಕಂಪ್ಲೀಟ್ ನ್ಯೂಟ್ರಿಷನಲ್ ಡ್ರಿಂಕ್.
ಸೊ ನಾವ್ ಇವತ್ತು ಊಟದಲ್ಲಿ ಪಲಾವ್ ಮಾಡ್ಬೇಕಾದ್ರೆ ಸೋಯಾ ಚಂಕ್ಸ್ ಹಾಕ್ತಿವಿ, ಅಂದ್ರೆ ಸೋಯಾ ತಿಂದ ತಕ್ಷಣ ನಮಗೇನು ಹಾರ್ಮೋನ್ ಮೇಲೆ ಇಂಪ್ಯಾಕ್ಟ್ ಆಗತ್ತಂತಲ್ಲ. ಅದೇ ರೀತಿ ನಮ್ಮ ಪ್ರೋಟೀನ್ ಕ್ರಸ್ಟ್ ಅಲ್ಲೂ ಅಷ್ಟೇ. ಸೊ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದಾವೆ. ಸೊ ಮಸಲ್ ಡೆವಲಪ್ಮೆಂಟ್ ಆಗೋದಕ್ಕೆ ವೇ ಕಂಟೆಂಟ್ ಬೇಕಾಗಿತ್ತು. ಒಳ್ಳೆ ಇಂಟೆಸ್ಟೈನಲ್ ಹೆಲ್ತ್ ಅಂದ್ರೆ ಡೈಜೆಸ್ಟ್ ಆಗೋದಕ್ಕೆ ಕರಳಿಗೆ ಬೇಕಾದಂತಹ ಮಾಲ್ಟ್ ಅಲ್ಲಿ ತೆಗೆದಂತಹ ಫೈಬರ್ ಕಂಟೆಂಟ್ ಹೆಲ್ಪ್ ಆಗೋದು. ಅದೇ ರೀತಿ ರೆಸಿಸ್ಟೆನ್ಸ್ ಪವರ್ ಕೊಡೋದಕ್ಕೆ, ಸ್ಟ್ರೆಂತ್ ಕೊಡೋದಕ್ಕೆ, ಎನರ್ಜಿ ಕೊಡೋದಕ್ಕೆ ಬೇಕಾದಂತಹ ಎಲಿಮೆಂಟ್ಸ್ ಇದೆ, ವಿಟಮಿನ್ಸ್ ಇದೆ. ಸೊ ಇದನ್ನ ತಿಳ್ಕೊಂಡು ಸೊ ನಿಮ್ಮ ಗ್ರಾಹಕರಿಗೆ ಹೇಳ್ಬೋದು. ಈವನ್ ಕಮಿಂಗ್ ಟು ಆಲ್ ಪ್ಲಾಂಟ್ ಪ್ರೋಟೀನ್ ಕೂಡ ನಾವು ನೋಡಿದ್ರೆ ಮ್ಯಾಕ್ಸಿಮಮ್ ನೀವು ಗಮನಿಸಿ ನೋಡಿದ್ರೆ 3 ಸ್ಕೂಪ್ ಹೇಳ್ತೀವಿ. ಸೊ 3 ಸ್ಕೂಪ್ಸ್ ಪರ್ ಡೇ ಹೇಳ್ತೀವಿ. ಅಂದ್ರೆ 30 ಗ್ರಾಮ್ ಅಲ್ಲಿ 8.5 ಗ್ರಾಮ್ ಮಾತ್ರ ಪ್ರೋಟೀನ್, ಅಲ್ಲಿಗೆ 25 ಗ್ರಾಮ್ಗೆ ಅದು ನಿಲ್ಲದು. ಅಂದ್ರೆ ಮ್ಯಾಕ್ಸಿಮಮ್ 25 ಗ್ರಾಮ್ಗೆ ನಿಲ್ಲಿಸ್ತಾ ಇದೀವಿ, ಎಕ್ಸೀಡ್ ಆಗ್ತಾ ಇಲ್ಲ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ಖಂಡಿತ ನೀವ್ ಅನ್ಕೊಂಡ ಹಾಗೆ ಹಾರ್ಮೋನುಗಳ ಮೇಲೆ, ಎಸ್ಪೆಷಲಿ ಮೇಲ್ ಹಾರ್ಮೋನ್ಸ್ ಮೇಲೆ ಯಾವುದೇ ಒಂದು ಪ್ರಭಾವ ಇರಲ್ಲ. ಬಟ್ ಕ್ವಾಂಟಿಫಿಕೇಶನ್ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಎಷ್ಟು ಅದು ಅಲ್ಲಿ ಕೊಡಬೇಕು, ಕಾಂಪ್ಲಿಮೆಂಟ್ ಮಾಡಬೇಕು, ಅಷ್ಟನ್ನ ಮೋದಿ ಕೇರ್ ಸಂಸ್ಥೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಇಟ್ಟಿದೆ ಸರ್. ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಸೆಕೆಂಡ್ ಕ್ವಶನ್ ಕೆಲಸ ಮಾಡೋಣ ಕಿರಣ್. ಈಗ ಒಂದೊಂದೇ ಕ್ವಶನ್ ಒಬ್ಬೊಬ್ರದೇ ತಗೊಳ್ತಾ ಹೋಗೋಣ. ನೆಕ್ಸ್ಟ್ ಮತ್ತೆ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ, ಬಿಕಾಸ್ ಎಲ್ಲರಿಗೂ ಆಪ್ಷನ್ ಸಿಕ್ಕಂಗೂ ಆಗಿರುತ್ತೆ. ಬಟ್ 100% ಎಲ್ಲಾ ಕ್ವಶನ್ಸ್ಗೂ ಸೊಲ್ಯೂಷನ್ ಸಿಗೋ ತನಕ ಶ್ರೀಕಾಂತ್ ಸರ್ಗೆ ನಾವು ಸ್ವಲ್ಪ ತೊಂದರೆ ಕೊಡ್ತೀವಿ ಸರ್. ಖಂಡಿತ ನೋ ಇಶ್ಯೂಸ್. ನನಗೆ ತುಂಬಾ ದಿನಗಳಿಂದ ಇತ್ತು ಈ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಬೇಕು ಅಂತ. ಇದು ಒನ್ಸ್ ಫಾರ್ ಆಲ್ ನಮಗೆ ಒಂದು ಡಾಕ್ಯುಮೆಂಟೇಶನ್ ಆಗುತ್ತೆ. ಎಲ್ಲರಿಗೂ ಸಹಿತ ಒಂದು ಕಾನ್ಫಿಡೆಂಟ್ ಆಗಿ ಎಲ್ಲದರಲ್ಲೂ ಕ್ಲಿಯರ್ ಆಗೋಗ್ಬಿಡ್ಬೇಕು. ಇವತ್ತು MBBS ಡಾಕ್ಟರ್ ಎಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಆತರ ನಾವ್ ಇವತ್ತು ದ ಬೆಸ್ಟ್ ಅಡ್ವೈಸರ್ ಆಗ್ಬೇಕು ಎಲ್ರು. ಅದಕ್ಕೋಸ್ಕರ ಎಲ್ಲಾ ಕ್ವಶನ್ಗೂ ಸೊಲ್ಯೂಷನ್ ಕೊಡ್ಬೇಕು. ಖಂಡಿತ ಸರ್, ಖಂಡಿತ. ಓಕೆ, ಇವಾಗ ನೆಕ್ಸ್ಟ್ ನಾನು ಒಬ್ಬೊಬ್ರದ್ದು ತಗೊಳ್ತಾ ಬಂದಿನಿ. ಒಬ್ಬೊಬ್ರದ್ದು ಇಂಪಾರ್ಟೆಂಟ್ ಕ್ವಶನ್ ನ ಟಿಕ್ ಮಾಡ್ಕೊಂಡಿರಿ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ತಗೊಳ್ಳೋಣ ಈಗ. ನೆಕ್ಸ್ಟ್ ಮತ್ತೆ ನೀವು ಎಲ್ಲರದು ಆದ್ಮೇಲೆ ಮತ್ತೆ ಒಂದ್ ರೌಂಡ್ ಈ ಕ್ವಶನ್ ಕೇಳಿದವರು ಮತ್ತೆ ಎಲ್ಲರದು ಆದ್ಮೇಲೆ ನೀವು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಮಂಡೇ ಆಗ್ಬೋದು, ನೆಕ್ಸ್ಟ್ ಯಾವಾಗ ಆಗುತ್ತೆ ಅವಾಗ ಒಟ್ಟಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲದೂ ತಗೊಳ್ಳೋಣ. ಒಬ್ಬೊಬ್ಬರಿಂದ ಒಂದೊಂದೇ ತಗೊಳ್ತಾ ಹೋಗೋಣ. ನೆಕ್ಸ್ಟ್ ಸರ್, ಗುಡ್ ಮಾರ್ನಿಂಗ್ ಸರ್. ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ಗೆ ತುಂಬಾ ಧನ್ಯವಾದಗಳು. ನೀವು ಪರ್ಸನಲ್ ಆಗಿ ಸಿಕ್ಕಿ ತುಂಬಾ 2 ವರ್ಷ ಆಗೋಯ್ತು ಸರ್. ತುಂಬಾ ಧನ್ಯವಾದಗಳು ನಿಮ್ಮನ್ನ ಮಾತಾಡ್ತಾ ಇರೋದು. ನಮ್ಮಲ್ಲಿ ಸರ್, ಇವಾಗ ಇವರು ಕಿರಣ್ ಅವ್ರು ಕೇಳ್ದಂಗೆ ಪ್ರೋಟೀನ್ ಬಗ್ಗೆನೆ ಸಾಕಷ್ಟು ಕ್ವಶನ್ಸ್ ಇದೆ. ಪ್ರೋಟೀನ್ ಆರೋಗ್ಯವಂತರಾಗಿರೋರ್ಗೆ ತಗೊಳ್ಳೇಬೇಕಾ ಮಸ್ಟ್. ಇವಾಗ ಪ್ರೋಟೀನು ಇವಾಗಿರೋ ಕೋವಿಡ್ ಟೈಮ್ ಅಲ್ಲಿ ಸಹಿತ, ಅಪಾರ್ಟ್ ಫ್ರಮ್ ಕೋವಿಡ್ ಆಮೇಲೆ ಜನರಲ್ ಆಗಿ ಎರಡಕ್ಕೂ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದೀನಿ. ಪ್ರೋಟೀನ್ ತಗೊಳ್ಳೇಬೇಕಾ? ತಗೊಂಡ್ರೆ ಎಷ್ಟು ದಿನ ತಗೋಬೇಕು? ಕಂಪಲ್ಸರಿ ತಗೊಳ್ಳೇಬೇಕಾ? 2 ಸ್ಕೂಪ್ ಹೇಳ್ತೀವಲ್ಲ, ತಗೊಳ್ಳೇಬೇಕಾ ಅಂತ ಒಂದು ದೊಡ್ಡ ಕ್ವಶನ್ ಇದೆ ಸರ್. ಯಾವಾಗ್ಲೂ ನಿಲ್ಲಿಸಬಾರ್ದಾ ಅನ್ನೋದೊಂದು ಕ್ವಶನ್ ಇದೆ ಸರ್. ಓಕೆ, ಖಂಡಿತ ಮೇಡಮ್. ಸೊ ಇದಕ್ಕೆ ನೇರ ಉತ್ತರ ಏನು ಅಂತ ಹೇಳಿದ್ರೆ, ಇದು ಕೂಡ ನೀವು ರಿಸರ್ಚ್ ಮಾಡಿ ಕೆಲವೊಂದು ಆರ್ಟಿಕಲ್ಸ್ ಅನ್ನ ನೀವು ಕೆದಕಿ ಇಟ್ಕೋಬೇಕು. ಅಥವಾ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ನಾವು ಕೆಲವು ಆರ್ಟಿಕಲ್ಸ್ ಅನ್ನ ನಾವು ಶೇರ್ ಮಾಡಿದ್ವಿ. ಪ್ರೋಟೀನ್ ಭಾರತದಲ್ಲಿ ತುಂಬಾನೇ ಕೊರತೆ ಉಂಟಾಗ್ತಾ ಇದೆ ಭಾರತೀಯರಲ್ಲಿ ಅಂತ. ಇನ್ನೂ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ನಮ್ಮ ದಕ್ಷಿಣ ಭಾರತದ ಜನ ಅಂದ್ರೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ ಅಂಡ್ ತಮಿಳುನಾಡು ಏನಿದೆ, ನಮ್ಮ ಆಹಾರ ಪದ್ಧತಿಯಿಂದ 80% ದಕ್ಷಿಣ ಭಾರತದವರಲ್ಲಿ ಪ್ರೋಟೀನ್ ಕೊರತೆ ಎದ್ದು ಕಾಡ್ತಾ ಇದೆ. ಪ್ರೋಟೀನ್ ಕೊರತೆಯಿಂದ ಏನೇನ್ ಸಮಸ್ಯೆಗಳಾಗಬಹುದು, ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ರೈಟ್ ಫ್ರಮ್ ದಿ ಹೇರ್ ಫಾಲ್, ಕೂದಲು ಉದುರೋ ಸಮಸ್ಯೆಯಿಂದ ಹಿಡಿದು ನಿಶಕ್ತಿ ಕಾಡೋದಾಗಿರ್ಬೋದು, ಇಮ್ಯುನಿಟಿ ಲೋ ಆಗೋದಾಗಿರ್ಬೋದು, ಅನಮಿಕ್ ಆಗೋದು, ಕೆಲಸ ಮಾಡೋದಕ್ಕೆ ಮೂಡಿ ಆಗಿರೋದು, ಮೂಡ್ ಫ್ಲಕ್ಚುಯೇಷನ್ಸ್ ಕಂಡು ಬರೋದು, ಬ್ರೆತ್ಲೆಸ್ನೆಸ್. ಎಂಡ್ ಆಫ್ ದ ಡೇ ನಮಗೆ ಪ್ರತಿಯೊಂದು ಜೀವಕೋಶ, ಅವಾಗೆ ಮಾತಾಡ್ತಾ ಇದ್ವಿ, ಒಂದು ಬಿಲ್ಡಿಂಗ್ಗೆ ಇಟ್ಟಿಗೆ ಎಷ್ಟು ಮುಖ್ಯನೋ ಪ್ರೋಟೀನ್ಸ್ ದೇಹಕ್ಕೆ ಅಷ್ಟು ಮುಖ್ಯ ಆಗತ್ತೆ. ಸೊ ಎಸ್ಪೆಷಲಿ ಮಕ್ಕಳಿಗಂತೂ ನಾವು ಇದನ್ನ ಕಂಪಲ್ಸರಿ ಬೆಳಿಬೇಕಾದ್ರೆ ಖಂಡಿತ ನಾವು ಕೊಡಬೇಕು. ಅಂಡ್ ಇವತ್ತಿನ ಪರಿಸ್ಥಿತಿ ನೀವು ಕೇಳಿದ್ರಿ, ಎಸ್ಪೆಷಲಿ ಮೊದಲನೇದಾಗಿ ಆಸ್ ಎ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್, ಎಸ್ಪೆಷಲಿ ಕೋವಿಡ್ ಕೇಸಸ್ ಅಲ್ಲಿ ಆಗಿರ್ಬೋದು ಅಥವಾ ಕೋವಿಡ್ ಇಂದ ರಿಕವರಿ ಆಗ್ತಿರೋರಾಗಿರ್ಬೋದು, ಅವ್ರಿಗೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವ್ರಿಗೆ ಮೊದಲನೇದಾಗಿ ಹೇಳೋದು ಪ್ರೋಟೀನ್ ಸಪ್ಲಿಮೆಂಟೇಶನ್ ಅಂಡ್ ಎರಡನೇದು ಮಲ್ಟಿ ವೈಟಮಿನ್ಸ್.
ಅಟ್ಲೀಸ್ಟ್ ಊಟದಲ್ಲಾದ್ರೂ ಅವ್ರಿಗೆ ಹೆಚ್ಚು ತಗೊಳಕ್ ಹೇಳ್ತಾರೆ. ಅಂದ್ರೆ ಇದು ಎಗ್ ವೈಟ್ಸ್ ತಗೊಳಕ್ ಹೇಳ್ತಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಎಗ್ ವೈಟ್ಸ್ ಗೊತ್ತಿದೆಯಾ ನಿಮಗೆ? ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ. ಅಥವಾ ಇನ್ನೇನಾದ್ರೂ ನಾನ್ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಮಟನ್ ಆಗಿರಬಹುದು ಅಥವಾ ಚಿಕನ್, ವೈ ಸೊ ದೇ ಆರ್ ರೆಕಮೆಂಡಿಂಗ್. ಸೊ ಅದನ್ನ ಏನಕ್ಕೆ ಇನ್ಸಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಖಂಡಿತ ಮನುಷ್ಯನ ದೇಹಕ್ಕೆ ಪ್ರೋಟೀನ್ ಮುಖ್ಯ. ಆಂಟಿಬಾಡೀಸ್ ಅಂತ ಹೆಚ್ಚು ಮಾತಾಡ್ತಾ ಇದೀವಿ ಇವತ್ತು, ನೀವು ಕೇಳಿರ್ಬೋದು. ಸೊ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಮೇಲೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗತ್ತೆ. ಆಂಟಿಬಾಡೀಸ್ ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗತ್ತೆ ಕರೆಕ್ಟ್ ಆಗಿ ಪ್ರೋಟೀನ್ ಸಪೋರ್ಟ್ ಕೊಟ್ಟಾಗ. ಸೊ ವಿ ಕ್ಯಾನ್ ಪ್ರೊಡ್ಯೂಸ್ ನ್ಯಾಚುರಲ್ ಆಂಟಿಬಾಡೀಸ್. ಆ ನ್ಯಾಚುರಲ್ ಆಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಪ್ರೋಟೀನ್ ನಮಗೆ ಖಂಡಿತ ನೀವು ಕೇಳದ ಹಾಗೆ ಕಂಪಲ್ಸರಿ. ಇನ್ನು 3ನೇ ಪಾಯಿಂಟ್ ನೀವು ಕೇಳಿದ್ರಿ, ಎಷ್ಟು ದಿವಸ ತಗೋಬೇಕು ಹಾಗೂ ಇದು ಮ್ಯಾಂಡೇಟರಿ ನಾವು 2 ಸ್ಕೂಪ್ ತಗೊಳ್ಳೇಬೇಕಾ? ಇಲ್ಲಿ ಅವರ ಮತ್ತೆ ಹೇಳ್ತಾ ಇದ್ದೀನಿ, ಅನಲೈಸ್ ಮಾಡಿ ಅವರ ಊಟದ ಪದ್ಧತಿ ಚೆಕ್ ಮಾಡಿ ನೋಡಿ. ಸೊ ಬರೀ ಬೆಳಗ್ಗೆಯಿಂದ ಎದ್ದಾಗಿಂದ ಇಡ್ಲಿ, ದೋಸೆ, ಪುಳಿಯೋಗರೆ, ಚಿತ್ರಾನ್ನ ತಿನ್ಕೊಂಡಿದ್ರೆ 2 ಸ್ಕೂಪ್ ಬೇಕೇ ಬೇಕು. ಇನ್ನ ಏನಾದ್ರೂ ಸ್ವಲ್ಪ ತಟ್ಟೆಯಲ್ಲಿ ವೇರಿಯಂಟ್ ಏನಾದ್ರೂ ಸ್ವಲ್ಪ ಸೊಪ್ಪಿನ ತರಕಾರಿ, ಕಾಳು ಪಲ್ಯಗಳು, ಅದರ ಜೊತೆಗೆ ಚಪಾತಿ ಆಗಿರಬಹುದು, ಸೋಯಾ ಚಂಕ್ಸ್ ಆಗಿರಬಹುದು, ಒಂದು ಕಾಶಿಯಸ್ ಆಗಿ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಬಬಲಿ ನಾನು ಕನ್ಸಿಡರ್ ಮಾಡಬಹುದು. ನನ್ನ ಪ್ರಕಾರ 90% ಯಾರು ತಟ್ಟೆ ಮುಂದೆ ಕೂತ್ಕೊಂಡು ಇದರಲ್ಲಿ ಪ್ರೋಟೀನ್ ಇದೆ, ಇದರಲ್ಲಿ ವಿಟಮಿನ್ಸ್ ಇದೆ, ಖಂಡಿತ ಇದು ಯಾರು ಮಾಡೋದಿಲ್ಲ. ಎಲ್ಲರಿಗೂ ಈಸಿ ಮೆಥಡ್ ಬೇಕು. ಸೊ ಸ್ಮಾರ್ಟ್ ವೇ ಅಟ್ ಪ್ರೆಸೆಂಟ್ ಅದೇನೋ ಹೇಳ್ತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ಸೊ ಐ ಥಿಂಕ್ ಮುಂದಿನ ಒಂದಷ್ಟು ಕಾಲ ಖಂಡಿತ ಈ ಫೇಸ್ ಅಲ್ಲಂತೂ ನಾನು ಮ್ಯಾಂಡೇಟರಿ ನಾನು ಪ್ರೋಟೀನ್ ಅನ್ನ ಮಾಡ್ತೀನಿ ಮೇಡಮ್. ಸೊ ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಎಸ್ ಸರ್, ನಾನು ನೆಕ್ಸ್ಟ್ ಹಂಗೆ ಪ್ರಶ್ನೆ ತಗೋಣ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್. ಎಸ್ ಸರ್, ಶ್ರೀಕಾಂತ್ ಸರ್ ಈಗ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರದ್ದು ನಾವು ಯಾವ್ದೇ ಟ್ರೈನಿಂಗ್ಸ್ ಇದ್ರೂ ಕೇಳ್ಬೇಕು ಅನ್ನುವಂತ ನಮ್ಗೆ ಮನಸ್ಥಿತಿ ಇರುತ್ತೆ ಅಂತ ಹೇಳ್ತೀನಿ. ಇವಾಗ ಆಕ್ಚುಲಿ ನಮ್ದು ಒಂದು ಮೇಜರ್ ಒಂದು ಕ್ವಶನ್ಸ್ ಅಂತಂದ್ರೆ, DVT ಅಂತ ಹೇಳ್ಕೊಂಡು ನಮ್ದೊಂದು ಕನ್ಸಲ್ಟೆಂಟ್ ಅದರಿಂದ ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್. DVT ಅಂತಂದ್ರೆ ಡೀಪ್ ವೇನ್ ಥ್ರಂಬೋಸಿಸ್ ಅಂತ ಹೇಳ್ಕೊಂಡು ಅವ್ರಿಗೆ ನಾವು ಸ್ವಲ್ಪ ಸಕ್ಕರೆ ಪ್ರಾಡಕ್ಟ್ 8 ತಿಂಗಳಿಂದ ಕೊಟ್ಟಿದ್ದೀನಿ ಸರ್. ಅದು ಸ್ಪಿರುಲಿನಾ, ವಿಟಮಿನ್, ನೋಣಿ, ಡಿಟಾಕ್ಸ್, ಅಮೃತ ಶಕ್ತಿ ಇವೆಲ್ಲ ಕೊಟ್ಟಿದ್ದೀನಿ. ಇದರಿಂದ ಸ್ವಲ್ಪ ಅವ್ರಿಗೆ ರಿಸಲ್ಟ್ ಇದೆ. ಬಟ್ ಅದು ತಗೊಳ್ತಾ ರಿಸಲ್ಟ್ ಬಂದಿದೆ, ಪ್ಲಸ್ ಫರ್ದರ್ ದರಗಳು ಸ್ವಲ್ಪ ತಪ್ಪಾಗ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಇದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅಥವಾ ಏನು ಅಲ್ಟಿಮೇಟ್ ನಿಮ್ ಕಡೆಯಿಂದ ಏನ್ ಸಜೆಷನ್ಸ್ ಕೇಳಲಿಕ್ಕೆ ಅಂತೇಳಿ ಈ ಕ್ವಶನ್ ಅನ್ನ ಹೇಳ್ತಾ ಇದ್ದೀನಿ ಸರ್. ಓಕೆ, ಸೊ ಪರ್ಸನಲೈಸ್ ಡೀಪ್ ವೈನ್ ಥ್ರೋಂಬೋಸಿಸ್ ಅಲ್ವಾ? ಸೊ ರಕ್ತ ಹೆಪ್ಪಗಟ್ಟಬಾರದು, ವೈನ್ ಸ್ವೆಲ್ಲಿಂಗ್ ಬರುತ್ತೆ. ಓಕೆ, ಸೊ ನೋನಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಓಕೆ, ರೆಕಮೆಂಡ್ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಫ್ಲಾಕ್ಸ್ ಆಯಿಲ್ ಏನಾದ್ರು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಕೊಡ್ಲಿಲ್ಲ ಅಂದ್ರೆ ಫ್ಲಾಕ್ಸ್ ಆಯಿಲ್ ಕೊಡಿ. ಸೊ ಆಮ್ಲ ಜ್ಯೂಸ್ ಅನ್ನ ರೆಕಮೆಂಡ್ ಮಾಡಿ. ಎಸ್, ಯು ಕ್ಯಾನ್ ಕಂಟಿನ್ಯೂ ವಿತ್ ಸ್ಪಿರುಲಿನಾ ಸರ್. ಸೊ ಯಾವ ಕಾಂಬಿನೇಷನ್ ಪ್ರಾಡಕ್ಟ್ ನೀವು ಆಲ್ರೆಡಿ ರೆಕಮೆಂಡ್ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಐ ಥಿಂಕ್ ದಟ್ ಈಸ್ ರೈಟ್ ಆಪ್ಟ್ ಅಲಾಂಗ್ ವಿತ್ ದಿ ಟ್ರೀಟ್ಮೆಂಟ್. ಡಾಕ್ಟರ್ನ ಸಲಹೆ ತಗೊಳ್ತಾ ಸೊ ಟ್ರೀಟ್ಮೆಂಟ್ ಏನಾದ್ರು ನಡೀತಾ ಇದ್ರೆ ಖಂಡಿತ ಇದೇ ಪ್ರಾಡಕ್ಟ್ ಗಳನ್ನ ನೀವು ಖಂಡಿತ ಕಂಟಿನ್ಯೂ ಮಾಡಬಹುದು. ಸರ್, ಇದು ಇಂಟೆಲೆಕ್ಟ್ ಇನ್ನೊಂದು ಸಜೆಸ್ಟ್ ಮಾಡ್ಬೇಕು ಅಂತಿದ್ದೆ. ಯಾಕಂದ್ರೆ ಮೊನ್ನೆ ನಮ್ ಶೇರಿಂಗ್ಸ್ ನಲ್ಲಿ ಬಂದಿತ್ತು, ಅದು ಕೊಡಬಹುದಾ? ಎಷ್ಟು ಏಜ್ ಅವ್ರಿಗೆ? 44 ಸರ್. ಖಂಡಿತ ಏಜ್ ಒಂದು ಆಂಟಿ ಏಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗ್ತಾ ಬರುವಂತಹ ಕೆಲವು ಸಮಸ್ಯೆಗಳಿಗೆ ಖಂಡಿತ ನೀವು ಇಂಟೆಲೆಕ್ಟ್ ಕೂಡ ಅವರಿಗೆ ಕೊಡಬಹುದು, ರೆಕಮೆಂಡ್ ಮಾಡಬಹುದು, ತಪ್ಪೇನಿಲ್ಲ. ಸೊ ದಿವಸಕ್ಕೆ ಅಟ್ಲೀಸ್ಟ್ 1 ಟ್ಯಾಬ್ಲೆಟ್ ಬಿಫೋರ್ ಬ್ರೇಕ್ಫಾಸ್ಟ್ ಎಂಟಿ ಸ್ಟೊಮಕ್ ಅಲ್ಲಿ ಬೆಳಗ್ಗೆನೆ ಎದ್ದ ತಕ್ಷಣ ಒಂದು ತಗೊಳ್ಳೋದಕ್ಕೆ ಹೇಳಿ, ಖಂಡಿತ ಹೆಲ್ಪ್ ಆಗ್ಬೋದು. ಬಟ್ ಫೌಂಡೇಶನ್ ಆಸ್ ಎ ಪ್ರಿಯಾರಿಟಿ ನೀವು ಮೊದಲು ಏನ್ ಹೇಳಿದ್ರಿ, ಕೆಲವು ಪ್ರಾಡಕ್ಟ್ಗಳು ವಿಶೇಷವಾಗಿ ಎಸ್ಪೆಷಲಿ ಸ್ಪಿರುಲಿನಾ ಆಗಿರ್ಬೋದು, ನೋನಿ ಆಗಿರ್ಬೋದು, ಇವುಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ನೋನಿ ಅಂಡ್ ಇನ್ಫ್ಯಾಕ್ಟ್ ಇದು ನಮ್ಮ ಅಲೋವೆರಾ ಜ್ಯೂಸ್ ಅನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು ಸರ್. ಓಕೆ, ಸ್ವೆಲ್ಲಿಂಗ್ ಏನಾದ್ರೂ ಇದ್ರೆ ಕಡಿಮೆ ಆಗತ್ತೆ. ಸೊ ಎಸ್ಪೆಷಲಿ ನರನಾಡಿಗಳಿಗೆ ತುಂಬಾ ಹೆಲ್ದಿ ಆಗಿರುತ್ತೆ ಅಲೋವೆರಾ ಜ್ಯೂಸ್ ಕೂಡ. ಓಕೆ ಸರ್, ಇವಾಗ ಅದೇ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವೆಶ್ಚನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್, ಈಗ ನಮಗೊಂದು ಕ್ವಶನ್ ಏನಪ್ಪಾ ಅಂದ್ರೆ, ತುಂಬಾ ಜನಗಳಿಗೆ ಇವತ್ತು ಕೊರೋನಾ ಬಂದ್ಮೇಲೆ ಕೊರೋನಾದ ವಿರುದ್ಧ ಹೋರಾಟ ಮಾಡ್ಬೇಕು ಒಂದ್ ಕಡೆಗೆ, ಬರೋದಕ್ಕೆ ಹೋರಾಟ ಮಾಡೋದಕ್ಕೋಸ್ಕರ ತುಂಬಾ ಜನಕ್ಕೆ ಅದು ಬರುತ್ತೆ ಅಂತಾನು ಗೊತ್ತಿರಲ್ಲ, ಹೆಂಗ್ ಬರುತ್ತೆ ಅಂತಾನು ಗೊತ್ತಿರಲ್ಲ, ಒಟ್ಟಾರೆ ಬರುತ್ತೆ. ನಮ್ ಕನ್ಸಲ್ಟೆಂಟ್ಗಳಿಗೆ ಎಷ್ಟು ಜನಕ್ಕೆ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ಆದ್ರೂ ಕೂಡ ಕೊರೋನಾ ಬಂದಿದೆ. ಆದ್ರೆ ಅವ್ರೇನ್ ಕೇಳ್ತಾರೆ ಅಂದ್ರೆ, ಕೊರೋನಾ ಬರ್ದಂಗಿರೋದಕ್ಕೆ ನಮ್ದ್ರಲ್ಲಿ ಮೇಜರ್ ಆಗಿ ಬಳಸೋದಕ್ಕೆ ಯಾವ ಪ್ರಾಡಕ್ಟ್ ಇದೆ?
ಸೊ ಫಸ್ಟ್ ಆಫ್ ಆಲ್ ಅದು ಒಂದು ಸ್ಟ್ರೈಟ್ ಆಗಿ ಹೇಳಬೇಕು ಅಂದ್ರೆ ಅದು ತಪ್ಪು ಪರಿಕಲ್ಪನೆ. ಅಂದ್ರೆ ಪ್ರಾಡಕ್ಟ್ ಗಳನ್ನ ಬಳಸಿದ ತಕ್ಷಣ ಅಥವಾ ವ್ಯಾಕ್ಸಿನ್ ಹಾಕ್ಸ್ಕೊಂಡ ತಕ್ಷಣ ಅಥವಾ ನಮ್ಮ ಸಪ್ಲಿಮೆಂಟೇಷನ್ ಗಳನ್ನ ಬಳಸಿದ ತಕ್ಷಣ ಕರೋನಾ ಇನ್ಫೆಕ್ಟ್ ಆಗೋದಿಲ್ಲ ಅನ್ನೋದು ತಪ್ಪು ಪರಿಕಲ್ಪನೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ಫೆಕ್ಷನ್ ಬೇರೆ ಅಂಡ್ ಅದರ ಇನ್ಫೆಕ್ಷನ್ ಆದ್ಮೇಲೆ ದೇಹದಲ್ಲಿ ಉಂಟಾಗುವಂತಹ ದುಷ್ಪರಿಣಾಮ ಬೇರೆ. ಸೊ ಇಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಓಕೆ, ದ ಪರ್ಪಸ್ ಆಫ್ ಸಪ್ಲಿಮೆಂಟೇಷನ್, ನಾವು ಬಳಸುವಂತಹ ಕೆಲವು ಪ್ರಾಡಕ್ಟ್ ಗಳನ್ನ ನಾನು ಹೇಳ್ತೀನಿ, ಅಥವಾ ನಾನು ಹೇಳಿದ ಆಲ್ರೆಡಿ ಕೆಲವು ಜನರಲ್ ಪ್ರಾಡಕ್ಟ್ ಏನಿದೆ ಅಂದ್ರೆ ನಮ್ಮ ಇಮ್ಯುನಿಟಿ ಪವರ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಬಳಸ್ತಿರುವಂತಹ ಕೆಲವು ಉತ್ಪನ್ನಗಳೇನಿದೆ, ಅದರ ವಿಶೇಷತೆ ಏನಪ್ಪಾ ಅಂದ್ರೆ ನನಗೆ ಈ ವೈರಸ್ ಅಥವಾ ಇನ್ಯಾವುದೇ ಒಂದು ವೈರಸ್ ಇನ್ಫೆಕ್ಟ್ ಆದಾಗ ಅದರ ಒಂದು ಪ್ರಭಾವವನ್ನ ಕಡಿಮೆ ಮಾಡ್ತಾ ನನ್ನ ದೇಹಕ್ಕೆ ತಡೆಯುವಂತಹ ಒಂದು ಕೇಪಬಿಲಿಟಿ ಅಂದ್ರೆ ಸಾಮರ್ಥ್ಯವನ್ನ ನನಗೆ ಕೊಡುತ್ತೆ. ಏನ್ ಸಾಮರ್ಥ್ಯ ಅಂದ್ರೆ, ಕೆಲವರು ಗಮನಿಸಿ ನೋಡಿ, ಕೆಲವರು 15 ದಿವಸ 20 ದಿವಸ ಮೇ ಬಿ ಹಾಸ್ಪಿಟಲೈಸ್ ಆಗ್ತಾರೆ, ಅಥವಾ 1 ತಿಂಗಳು ಹಾಸ್ಪಿಟಲೈಸ್ ಆಗ್ತಾರೆ, ಇಂಪ್ರೂವ್ ಆಗಲ್ಲ. ಓಕೆ, ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗಲ್ಲ, ಬೇಗ ರಿಕವರಿ ಆಗೋದಿಲ್ಲ, ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಮಾಡೋದಿಲ್ಲ, ಬಾಡಿಯಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲ್ಲ. ಸೊ ಸ್ಪಂದಿಸೋದಿಲ್ಲ. ಯಾಕೆ ಸ್ಪಂದಿಸೋದಿಲ್ಲ? ಅವರ ಜೀವಕೋಶಗಳು ಪ್ರಾಬಬಲಿ ಸಪೋರ್ಟ್ ಮಾಡದೇ ಇರಬಹುದು, ಅಥವಾ ಅವರ ಇಮ್ಯೂನ್ ಸಿಸ್ಟಮ್ ಹೆಲ್ಪ್ ಮಾಡದೇ ಇರಬಹುದು. ಬಟ್ ಒಬ್ಬ ವ್ಯಕ್ತಿ ಸುಮಾರು ದಿನಗಳಿಂದ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ, ಪ್ರಾಡಕ್ಟ್ ಗಳನ್ನು ತಗೊಳ್ತಾ, ಇಮ್ಯುನಿಟಿ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಅಂಡ್ ಶ್ವಾಸಕೋಶಿ ಸಂಬಂಧಿ ಎಕ್ಸರ್ಸೈಸ್ ಅಥವಾ ಧ್ಯಾನಗಳನ್ನ ಮಾಡ್ಕೊಂಡು ಬಂದಿದನೋ, ಖಂಡಿತ ಅವನಿಗೆ ರಿಕವರಿ ರೇಷಿಯೋ ಜಾಸ್ತಿ ಇರುತ್ತೆ. ನಾವು ಅದನ್ನ ಹೇಳ್ತಾ ಬರ್ತಾ ಇದೀವಿ. ಸೊ ಲೆವೆಲ್ ಆಫ್ ಸಿವಿಯಾರಿಟಿ ಅಂತ ಕರಿತೀವಿ. ಲೆವೆಲ್ ಆಫ್ ಸಿವಿಯಾರಿಟಿ ಖಂಡಿತ ಅದು ಕಡಿಮೆ ಇರುತ್ತೆ ಯಾವೊಬ್ಬ ವ್ಯಕ್ತಿ ತಮ್ಮ ಒಂದು ಸಪ್ಲಿಮೆಂಟೇಷನ್ ಅನ್ನ ಪ್ರತಿನಿತ್ಯ ಬಳಸ್ತಾನೋ. ಅಂಡ್ ಖಂಡಿತ ಬರದ ಹಾಗೆ ಇಲ್ಲ, 100% ಹೇಳ್ತಾ ಇದ್ದೀನಿ. ಸೊ ಕರೋನಾ ಬರೋದೇ ಇಲ್ಲ ಅಂತ ಖಂಡಿತ ನಾನು ಅಶ್ಯೂರೆನ್ಸ್ ಕೊಡಲ್ಲ. ಬಟ್ ಬಂದ್ರೂ ಕೂಡ ತಡೆಯುವಂತಹ ಕೇಪಬಿಲಿಟಿ ಒಂದು ನಿಮ್ಮಲ್ಲಿ ಆ ರೆಸಿಸ್ಟೆನ್ಸ್ ಪವರ್ ಕೊಡೋದಕ್ಕೆ ಖಂಡಿತ ದೇಹಕ್ಕೆ ನಮ್ಮ ಸಪ್ಲಿಮೆಂಟೇಷನ್ ಹೆಲ್ಪ್ ಆಗುತ್ತೆ. ಸೊ ಮತ್ತೊಮ್ಮೆ ರೀಟ್ರೇಟ್ ಮಾಡ್ತೀನಿ. ಸೊ ಎಸ್ಪೆಷಲಿ ನಮ್ಮ ದೇಹಕ್ಕೆ ರೆಸಿಸ್ಟೆನ್ಸ್ ಪವರ್ ಕೊಡೋದಕ್ಕೆ, ಇವುಗಳ ವಿರುದ್ಧ ಹೋರಾಡೋದಕ್ಕೆ, ನಮಗೆ ಫೈಟ್ ಮಾಡೋದಕ್ಕೆ ಪ್ರೋಟೀನ್, ಮಲ್ಟಿ ವೈಟಮಿನ್ಸ್, ಎಸ್ಪೆಷಲಿ ಗ್ರೀನ್ ಟೀ ಆಗಿರಬಹುದು, ಅದ್ರ ಜೊತೆಗೆ ಇತ್ತೀಚೆಗೆ ಬಂದ ಚ್ಯವನ್ಪ್ರಾಶ್ ಆಗಿರಬಹುದು, ತುಳಸಿ, ಇವುಗಳು ಹೆಚ್ಚು. ಯಾಕಂದ್ರೆ ಇದರಲ್ಲಿ ಆಂಟಿ ವೈರಲ್ ಪ್ರಾಪರ್ಟಿ, ವೈರಾಣುಗಳ ವಿರುದ್ಧ ಹೋರಾಡುವಂತಹ ಒಂದು ಲಕ್ಷಣಗಳಿರೋದ್ರಿಂದ ನಾವ್ ಇದನ್ನ ರೆಕಮೆಂಡ್ ಮಾಡಬಹುದು ಸರ್. ಸೊ ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಆಯ್ತಾ, ಸೊ ಇತ್ತೀಚೆಗೆ ಏನು ವ್ಯಾಕ್ಸಿನೇಷನ್ ನಡೀತಾ ಇದೆ, ನಿಮಗೆ ಎಲ್ಲೂ ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡವ್ರಿಗೆ ಕರೋನಾ ಇನ್ಫೆಕ್ಟ್ ಆಗಲ್ಲ ಅಂತ ಎಲ್ಲೂ ಸಹ ಅವರು ಕೂಡ ಹೇಳಿಲ್ಲ. ಅವ್ರು ಹೇಳೋದು ಪ್ರಭಾವ ಕಡಿಮೆ ಆಗತ್ತೆ ಅಂತ. ಸೊ ಸೇಮ್ ಕಾನ್ಸೆಪ್ಟ್, ಅದೇ ಪ್ಯಾಟರ್ನ್ ಕೂಡ ಇಲ್ಲಿ ನಮಗೆ ವರ್ತಿಸುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಗ್ರಾಹಕನಿಗೆ ಇದನ್ನ ಅರ್ಥ ಮಾಡಿಸಿ. ಎಸ್ ಖಂಡಿತ. ಅದ್ ಬರಕ್ಕಾಗೋದಿಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಬರೋದು ನಮ್ಮ ಕೈನಲ್ಲಿ ಇಲ್ಲ. ಬಟ್ ಬಂದ ಮೇಲೆ ತಡ್ಕೊಳ್ಳೋದಕ್ಕೆ ನಾವು ಪ್ರಿಪೇರ್ ಆಗಿದ್ರೆ 100% ನಮ್ಮ ಸೇಫ್ಟಿ ಇರುತ್ತೆ. ಥ್ಯಾಂಕ್ ಯು. ಯಾ, ಸೊ ಅದ್ರ ಜೊತೆಗೆ ಪ್ರಿಕಾಷನ್ಸ್ ಏನಿದೆ, ಲೈಕ್ ಮಾಸ್ಕ್ ಅನ್ನ, ಈಗ ಡಬಲ್ ಮಾಸ್ಕ್, ಅಗೈನ್ ಯೂಶಲಿ ನಾವು ಸಿಂಗಲ್ ಮಾಸ್ಕ್ ಅನ್ನ ಬಳಸ್ತಿದ್ವಿ, ಡಬಲ್ ಮಾಸ್ಕ್ ಅನ್ನ ಬಳಸೋದು ನಾನು ಅಭ್ಯಾಸ ಮಾಡೋದಕ್ಕೆ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಸ್ಯಾನಿಟೈಸೇಷನ್, ಹ್ಯಾಂಡ್ ಸ್ಯಾನಿಟೈಸೇಷನ್, ಸಾಧ್ಯವಾದಷ್ಟು ಜನಜಂಗುಳಿ ಪ್ರದೇಶದಿಂದ ದೂರ ಉಳ್ಕೊಳ್ಳೋಣ. ಅಂಡ್ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಡಿಸ್ಟೆನ್ಸಿಂಗ್ ಅನ್ನ ಮೇಂಟೈನ್ ಮಾಡ್ತಾ ನಾವು ಕಾಪಾಡ್ಕೋಬಹುದು. ತುಂಬಾ ಜನ, ಇನ್ಫ್ಯಾಕ್ಟ್ ನಿಮ್ಮ ಐ ಥಿಂಕ್ ಯಾರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ, ತುಂಬಾ ಜನ ಐ ಥಿಂಕ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಂಡು ಕರೋನಾ ಇನ್ಫೆಕ್ಟ್ ಆಗದಾಗೆ ಕೂಡ ಜೀವನ ನಡೆಸಬಹುದು. ಸೊ ಆ ಒಂದು ಅಶ್ಯೂರೆನ್ಸ್ ಕೂಡ ನಮ್ಮಲ್ಲಿದೆ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಎಸ್ ಲೋಕನಾಥ್. ಓಕೆ ಸರ್, ಶ್ರೀಕಾಂತ್ ಸರ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಸರ್, ಐ ಹ್ಯಾವ್ ಅ ಸೀರೀಸ್ ಆಫ್ ಕ್ವಶನ್ಸ್. ವಿಜಯ್ ಸರ್ ಮತ್ತೆ ನೀವು ವಿಶ್ ಮಾಡಿದ್ರೆ ನಾನು ಬೇಕಾದ್ರೆ ನಿಮಗೆ ಕಳಿಸ್ತೇನೆ, ಯಾಕಂದ್ರೆ ಅದು ಸೀರಿಯಸ್ ಕನ್ಸರ್ನ್ ಇರ್ತಕ್ಕಂಥ ಕ್ವಶನ್ಸ್ ಇದೆ. ಅದ್ರಲ್ಲಿ ಒಂದು ಕ್ವಶನ್ ಕೇಳಬೇಕು ಅಂತ ಸರ್ ಹೇಳೋದ್ರಿಂದ, ನಾವು ಈಗ ನಮಗೆ ಒಂದು ರೊಟೀನ್ ಆಗಿ ಏನಾಗಿದೆ, ಪ್ರೋಟೀನ್, ವಿಟಮಿನ್ ಅಂಡ್ ಡಿಟಾಕ್ಸ್ ಅಂಡ್ ಸಮ್ ನೋನಿ, ಇವೆಲ್ಲ ಕೆಲವೊಂದು ಜ್ಯೂಸಸ್ ಇದೆಯಲ್ಲ, ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಈಗ ನಾವು ಮನೆಯಲ್ಲಿ 25-30 ಪಾಟ್ ಬಳಸ್ತಾ ಇದ್ದೀವಿ. ಅದರಲ್ಲಿ ನನ್ನ ಒಂದು ಪ್ರಶ್ನೆ ಸರ್, ಮೊದಲನೇ ಪ್ರಶ್ನೆ, ಈಗ ಆಮ್ಲಾ, ನೋನಿ, ಅಲೋವೆರಾ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬಂದಿದೆ. ಸೋಫರ್ ನಾವು ಇದಾಗಿದ್ದು ಜ್ಯೂಸ್ ಅಡಿಕ್ಟ್ ಆಗಿದ್ವಿ, ಈ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬಂದಿದೆ. ಈಗ ಈ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬಂದಿರತಕ್ಕಂಥ ಆಮ್ಲಾ, ನೋನಿ ಮತ್ತೆ ಅಲೋವೆರಾ ಎಷ್ಟು ಟ್ಯಾಬ್ಲೆಟ್ ಅನ್ನ ಕನ್ಸ್ಯೂಮ್ ಮಾಡಬೇಕು? ಇದನ್ನೇ ಇನ್ನೊಂದು ಕ್ಲಬ್ ಮಾಡ್ತೇನೆ. ಅದರ ಜೊತೆನಲ್ಲಿ ಒಂದು ಆಮ್ಲಾ ಅಥವಾ ಒಂದು ನೋನಿ, ಒಂದು ಅಲೋವೆರಾ, ಒಂದು ಟ್ಯಾಬ್ಲೆಟ್ ಅಲ್ಲಿ ಎಷ್ಟು ml ಸರ್ವಿಂಗ್ ಸಿಗುತ್ತೆ ಅಂತ. ಬಿಕಾಸ್ ನಮಗೆ 20 ml ತಗೊಳ್ತಾ ಇದ್ದೇವೆ, ಬೇರೆದನ್ನು ತಗೊಂಡ್ರೆ 15 ml ತಗೊಳ್ತಾ ಇದ್ದೇವೆ. ಈ ಟ್ಯಾಬ್ಲೆಟ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಅಲ್ಲಿ ಎಷ್ಟು ml ಕನ್ಸ್ಯೂಮ್ ಆಗುತ್ತೆ, ಎಷ್ಟು ತಗೊಳ್ಬೇಕು? ಇದು ನನ್ನ ಮೊದಲನೇ ಪ್ರಶ್ನೆ. ಓಕೆ, ಸೊ
ಐ ಥಿಂಕ್ ಇಲ್ಲಿ 2 ಪಾಯಿಂಟ್ ಅಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಓಕೆ, ಒಂದು ಏನಪ್ಪಾ ಅಂತ ಹೇಳಿದ್ರೆ ಉದ್ದೇಶ, ಟ್ಯಾಬ್ಲೆಟ್ ತಂದಿರೋ ಉದ್ದೇಶ ಕೆಲವೊಬ್ಬ ಕಸ್ಟಮರ್ಸ್ಗೆ ಪರ್ಸೆಪ್ಷನ್ ಅನ್ನ ಗಮನ ಇಟ್ಟು ನೋಡಿ. ಅಂದ್ರೆ ಕೆಲವರಿಗೆ ರಸಾಯನದ ಮೂಲಕ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಅಂಡ್ ಎರಡನೇದು ಬಂದು ಕೆಲವರಿಗೆ ಟ್ಯಾಬ್ಲೆಟ್ ಮೋಡ್ ಅಲ್ಲಿ ಈಸಿ ಮೆಥಡಾಲಜಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಟ್ಯಾಬ್ಲೆಟ್ ಮೋಡ್ ಅಲ್ಲಿ ಇವತ್ತು ನೋನಿ, ಅಲೋವೆರಾ ಹಾಗೂ ಆಮ್ಲವನ್ನ ತಂದಿರ್ತಾರೆ. ಸೊ ಇನ್ನ ಎರಡನೇ ಪಾಯಿಂಟ್ ನೀವು ಕೇಳಿದ ಪ್ರಶ್ನೆಗೆ, ಓಕೆ ಇಲ್ಲಿ ನೋನಿ ಓಕೆ ನಾವು ಕುಡಿಯುವಂತಹ ML ಗೆ ಅಥವಾ ಇದರಲ್ಲಿರುವಂತಹ ಇಂಗ್ರೀಡಿಯೆಂಟ್ ಒಂದು ಕ್ವಾಂಟಿಫಿಕೇಶನ್ ಏನಿದೆ ನಾವು ಕಂಪೇರ್ ಮಾಡಕ್ಕಾಗಲ್ಲ. ಓಕೆ, ಅಂಡ್ ಕಂಪೇರ್ ಕೂಡ ಮಾಡಿಲ್ಲ ಇದನ್ನ ಉತ್ಪಾದನೆ ಮಾಡಬೇಕಾದ್ರೆ. ಅಂಡ್ ಎರಡನೇದು ಗಮನ ಇಟ್ಟು ನೋಡಿದ್ರೆ, ನಾನು ಟ್ಯಾಬ್ಲೆಟ್ ಮೋಡ್ಗೆ ತಂದಾಗ ಅದರಲ್ಲಿ ಇಂಗ್ರೀಡಿಯೆಂಟ್ ಸ್ಟೋರಿನೇ ಬದಲಾವಣೆ ಆಗತ್ತೆ. ಸೊ ನಾನು ರಸಾಯನದಲ್ಲಿ ನಾನು ಮಾತಾಡಬೇಕಾದ್ರೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಬಂದು ಝೆರೋನಿನ್ ಅನ್ನುವಂತಹ ಅಂಶವನ್ನ ನಾನು ಹೆಚ್ಚು ಒತ್ತು ಕೊಡ್ತೀನಿ, ನೋನಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಎರಡನೇದು ನಾನು ಟ್ಯಾಬ್ಲೆಟ್ ಮೋಡ್ ಅಲ್ಲಿ ನಾನು ಮಾತಾಡಬೇಕಾದ್ರೆ, ಆ ಒಂದು ಫಾರ್ಮ್ಯಾಟ್ ಅಲ್ಲಿ ನಾನು ಮಾತಾಡಬೇಕಾದ್ರೆ ಸ್ಯಾಪೋನಿನ್ಸ್ ಅನ್ನುವಂತಹ ಪದಾರ್ಥವನ್ನ ನಾನು ಉಳಿಸ್ಕೊಂಡಿರ್ತೀನಿ. ಓಕೆ, ಸ್ಯಾಪೋನಿನ್ಸ್ ಇದು ನಮ್ಮ ದೇಹದಲ್ಲಿ ಓಕೆ ಕಾರ್ಯವನ್ನ, ಎಸ್ಪೆಷಲಿ ಬೆನಿಫಿಟ್ ಅನ್ನ ಕೊಡುವಂತಹ ಕಾರ್ಯವನ್ನ ಮಾಡುವಂತಹ ಪದಾರ್ಥ. ಸ್ಯಾಪೋನಿನ್ಸ್ ಅನ್ನುವಂತಹ ಅಂಶವನ್ನ ನಾವಿಲ್ಲಿ ರಿಟೈನ್ ಮಾಡ್ತೀವಿ. ಸೊ ಇದು ಹೆಚ್ಚು ಕಾನ್ಸಂಟ್ರೇಷನ್ ಅಲ್ಲಿ ನಮಗೆ ಟ್ಯಾಬ್ಲೆಟ್ ಅಲ್ಲಿ ಸಿಗ್ತಾ ಇದೆ. ಬಟ್ ಕಮಿಂಗ್ ಟು ರಸಾಯನದಲ್ಲಿ ನೋಡಿದಾಗ ಇದರ ಪ್ರಮಾಣ, ರಿಟೆನ್ಷನ್ ರೇಷಿಯೋ ಸ್ಯಾಪೋನಿನ್ಸ್ ನಾನು ಹೈಲೈಟ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ರಸಾಯನ ದ್ರವರೂಪ ಪದಾರ್ಥದಲ್ಲಿ ಇಟ್ಟಾಗ ನನಗಲ್ಲಿ ಝೆರೋನಿನ್ ಅನ್ನುವಂತ ಅಂಶವನ್ನ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಸೊ ಕಂಪ್ಯಾರಿಸನ್ ಮಾಡೋದು ಬೇಡ ಸರ್ವಿಂಗ್ಸ್ ವೈಸ್. ಅಂಡ್ ಕಮಿಂಗ್ ಟು ಎಷ್ಟು ಟ್ಯಾಬ್ಲೆಟ್ ಅನ್ನ ಸೇವನೆ ಮಾಡಬಹುದು ಅನ್ನೋ ವಿಚಾರಕ್ಕೆ ಬರ್ತೀನಿ. ಸೊ 3 ಪ್ರಾಡಕ್ಟ್ ನೀವೇನ್ ಕೇಳಿದ್ರಿ, ಅಲೋವೆರಾ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ನೋನಿ. ಸೊ ಮಿನಿಮಮ್ 1 ಟ್ಯಾಬ್ಲೆಟ್, ಮ್ಯಾಕ್ಸಿಮಮ್ 2 ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಎನಫ್. ಯಾಕೆಂದ್ರೆ ಅದನ್ನ ನಾವು ಪ್ರಾಬಬಲಿ ಟ್ರಯಲ್ಸ್ ಮಾಡ್ಬೇಕಾದ್ರೆ, ರಿಸರ್ಚ್ ಮಾಡ್ಬೇಕಾದ್ರೆ, ಸೊ ಗ್ರಾಹಕನಿಗೆ ಅಥವಾ ವ್ಯಕ್ತಿಗೆ ಎಷ್ಟು ಬೇಕು ಆಕ್ಟಿವೇಟ್ ಆಗೋದಕ್ಕೆ, ಸೊ ಅಷ್ಟು ಪ್ರಮಾಣ, ಸೊ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಎಷ್ಟು ಪ್ರಮಾಣ ಬೇಕು ಅಷ್ಟು mg ಮಾತ್ರ ನಾವು ಅದರಲ್ಲಿ ಇಟ್ಟಿರ್ತೀವಿ. ಸೊ ಬೇಸಿಕಲಿ ಈವನ್ ಟ್ರೀಟ್ಮೆಂಟ್ ವೈಸ್ ಹೋದ್ರೆ, ನನಗೆ ಎಕ್ಸಾಂಪಲ್ ಈಗ 100 ಮಿಲಿಗ್ರಾಮ್ ಬೇಕು ಅಂತ ಇಟ್ಕೊಳ್ಳಿ, ನಮ್ಮ ಉತ್ಪನ್ನದಲ್ಲಿ ಅದರಲ್ಲಿ 40% ಮ್ಯಾಕ್ಸಿಮಮ್ ಅಥವಾ 50% ಮಾತ್ರ ಇಟ್ಟಿರ್ತೀವಿ. ಯಾಕೆಂದ್ರೆ ತುಂಬಾ ಗ್ರಾಹಕರಿಗೆ ಕೇಳೋ ಪ್ರಶ್ನೆ ಏನಂದ್ರೆ, ಎಕ್ಸೆಸಿವ್ ಆಗಲ್ವಾ, ಎಕ್ಸೆಸಿವ್ ಆಗಲ್ವಾ, ಎಕ್ಸೆಸಿವ್ ಆಗಲ್ವಾ? ಖಂಡಿತ ನಮ್ಮ ಉತ್ಪನ್ನಗಳಲ್ಲಿ ಯಾವುದೇ ಉತ್ಪನ್ನ ತಗೊಳ್ಳಿ, ಮನುಷ್ಯನ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದರ ಮೇ ಬಿ ಮ್ಯಾಕ್ಸಿಮಮ್ ಅರ್ಧ ಪ್ರಮಾಣ, ಅಂದ್ರೆ ಲೆಸ್ ದ್ಯಾನ್ 50% ಮಾತ್ರ, ಅಷ್ಟು ಕಾನ್ಸಂಟ್ರೇಷನ್ ಅನ್ನ ಮಾತ್ರ ನಾವು ಬಳಸಿರ್ತೀವಿ. ಸೊ ಇಲ್ಲಿ ಗ್ರಾಹಕನಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ಬೋದು, ದೇರ್ ಈಸ್ ನೋ ಕ್ವಶನ್ ಅಬೌಟ್ ಎಕ್ಸೆಸಿವ್ ಆಫ್ ದಿಸ್ ಇಂಗ್ರೀಡಿಯೆಂಟ್. ಎಕ್ಸೆಸಿವ್ ಆಗ್ಬಿಡುತ್ತೆ ಅನ್ನೋ ಒಂದು ಪ್ರಶ್ನೆ ತಲೆಯಲ್ಲಿ ಸುಳಿಯೋದು ಬೇಡ. ಆರಾಮಾಗಿ ಯಾವುದೇ ಕಳವಳವಿಲ್ದಿರ ಅವ್ರು ರೆಗ್ಯುಲರ್ ಆಗಿ 1 ರಿಂದ 2 ಟ್ಯಾಬ್ಲೆಟ್ಗಳನ್ನ, ಈ 3 ಉತ್ಪನ್ನಗಳನ್ನ ಖಂಡಿತ ಬಳಸಬಹುದು. ಸೊ ಎಷ್ಟು ದಿವಸ ಬಳಸಬಹುದು? ಸೊ ನಾನು ಯಾವಾಗೂ ಒಂದು ಸೂತ್ರವನ್ನ ಎಲ್ಲಾರ್ಗು ಹೇಳ್ತಾ ಇರ್ತೀನಿ, ಸಿಂಪಲ್ ಫಾರ್ಮುಲಾ. ಸೊ ಕೆಲವರು ಹೇಳ್ತಾ ಇರ್ತಾರೆ ಲೈಫ್ ಲಾಂಗು ತಗೋಬೇಕಾ, ಸೊ ಏನ್ ಮಾಡ್ಬೇಕು? ನಾನು ಮೊದಲನೇದಾಗಿ ಸಿಂಪ್ಲಿಫೈ ಮಾಡೋದಕ್ಕೆ ಏನ್ ಹೇಳ್ತೀನಿ, ಸೊ ನಿಮ್ಮ ದೇಹದಲ್ಲಿ ಬದಲಾವಣೆ ತರೋದಕ್ಕೆ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರೋದಕ್ಕೆ ಯಾವುದೇ ಪ್ರಾಡಕ್ಟ್ ಆಗಿರಬಹುದು 60 ರಿಂದ 90 ದಿನಗಳ ಕಾಲ ಅದನ್ನ ನಾವು ಖಂಡಿತ ರೆಗ್ಯುಲರ್ ಆಗಿ ಬಳಸಬಹುದು. ತದನಂತರ ನಿಮಗೆ ಆ ಪ್ರಾಡಕ್ಟ್ ಗಳ ಅವಶ್ಯಕತೆ ಇದೆ ಅಂತ ನಿಮಗೆ ಪರ್ಸನಲಿ ಅನ್ಸಿದ್ರೆ ಕಂಟಿನ್ಯೂ ಮಾಡಿ, ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ. ಮಿನಿಮಮ್ ಡೋಸ್ ಅನ್ನ ನೀವು ಕಂಟಿನ್ಯೂ ಮಾಡಿ, ಇದನ್ನ ಅಂಡರ್ಲೈನ್ ಮಾಡಿ. ಮಿನಿಮಮ್ ಡೋಸ್ ಅಂದ್ರೆ ಏನು? 1 ಟ್ಯಾಬ್ಲೆಟ್ ಅನ್ನ ನಾನು ಬಳಸೋದ್ರಿಂದ ಖಂಡಿತ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಬಟ್ ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡಿದಾಗ, ಯಾಕೆಂದ್ರೆ ಯಾವುದೇ ಕಸ್ಟಮರ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೇಂಜಸ್ ಅನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ, ಬದಲಾವಣೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನನ್ನ ಕಿವಿ ಮಾತು ಏನು ಅಂದ್ರೆ, ಮಿನಿಮಮ್ ನಿಮ್ಮ ಗ್ರಾಹಕನಿಂದ 3 ತಿಂಗಳು ಅಶ್ಯೂರೆನ್ಸ್ ಅನ್ನ ಪಡ್ಕೋಬೇಕು, ಅವ್ರಿಗೆ ಹೇಳಬೇಕಾಗತ್ತೆ. ಸೊ ನಿಮಗೆ ನಾನು ಹೇಳಿದ ಬೆನಿಫಿಟ್ ಅನ್ನ ನೀವು ನೋಡ್ಬೇಕು ಅಂದ್ರೆ, ಸೊ 60 to 90 ಡೇಸ್ ಈಸ್ ಕಂಪಲ್ಸರಿ ಅನ್ನೋ ಒಂದು ಪದವನ್ನ ನೀವು ಬೇಕಾದ್ರೆ ಬಳಸಬಹುದು, ತೊಂದರೆ ಇಲ್ಲ. ಸೊ ಐ ಹೋಪ್ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸರ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಹಾಗೆ ಇನ್ನೊಂದು ಇದರಲ್ಲೇ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾ ಇರ್ತಕ್ಕಂಥದ್ದು ಸರ್, ನಮ್ದು ಸುಬಬಾ ಒಮೆಗಾ 3 ಇರ್ತಕ್ಕಂಥ ಸುಬಬಾ ಕ್ರಿಲ್ ಆಯಿಲ್ ಇದೆಲ್ಲ ಸರ್, ಈ ಕ್ರಿಲ್ ಆಯಿಲ್ ನನಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ನಾನು 3-4 ಕ್ಲಬ್ ಮಾಡಿ ಕೇಳ್ತೇನೆ. ಇದು ಸಿಮಿಲರ್ ಲುಕಿಂಗ್ ಲೈಕ್ ಅಮೃತ್ ಶಕ್ತಿ. ನಮ್ಮ ಅಮೃತ್ ಶಕ್ತಿ ಹೇಗಿದೆಯೋ ಹಾಗೆ ಇದೆ ನಮ್ಮ ಸುಬಬಾ ಕ್ರಿಲ್ ಆಯಿಲ್. ಇದನ್ನ ನಾನು ಬಳಸ್ತಾ ಇರೋದ್ರಿಂದ ತುಂಬಾ ಡಿಫ್ರೆಂಟ್ ಕಾಣಿಸ್ತಾ ಇದೆ. ಅಂಡ್ ಈ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಚಿಲ್ಡ್ರನ್ಸ್ ಆಲ್ಸೋ.
ಸೊ ಇದನ್ನ ಕೆನ್ ವಿ ಅಫೋರ್ಡ್ ಟು ಗಿವ್ ಇಟ್ ಫಾರ್ ಚಿಲ್ಡ್ರನ್? ತುಂಬಾ ಇದೆ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್. ಸೊ ನೀವು ಏಜ್ ಗ್ರೂಪ್ ಕನ್ಸಿಡರ್ ಮಾಡದೆ ನಾವು 12 ವರ್ಷದ ಮೇಲ್ಪಟ್ಟು ಹೇಳಿದೀವಿ. ಯಾಕೆ ವೈ ನಾಟ್ ಲೆಸ್ ದ್ಯಾನ್ 12 ಇಯರ್ಸ್? ಕಾಮನ್ ಆನ್ಸರ್ ಏನು ಅಂದ್ರೆ, ಎಸ್ಪೆಷಲಿ ಇವೆಲ್ಲ ಕಂಪೋಸಿಷನ್ ಏನು ನೀವು ನೋಡ್ತಾ ಇದ್ದೀರಾ, ಈ ಒಂದು ಕ್ರಿಲಾಯಿಲ್ ಕಂಪೋಸಿಷನ್ಸ್ ಏನಿದೆ, ಫಾಸ್ಫೋಲಿಪಿಡ್ ಬೌಂಡ್ ಒಮೆಗಾ 3 ಆಗಿರಬಹುದು, ಈ ಕೊಲೈನ್ ಅಂತಹ ವೈಟಮಿನ್ಗಳಾಗಿರಬಹುದು, ಅಥವಾ ಆಸ್ಟಾಕ್ಸಾಂಥಿನ್ ಅಂತಹ ಆಂಟಿ ಆಕ್ಸಿಡೆಂಟ್ಸ್ ಆಗಿರಬಹುದು. ಸೊ ತುಂಬಾ ಅಡ್ವಾನ್ಸ್ಡ್ ಆಗೋಗುತ್ತೆ. ಅಂಡ್ ಅವರ್ ಬಾಡಿ ಇಟ್ ಈಸ್ ನಾಟ್ ಪ್ರಿಪೇರ್ಡ್ ಟು ರಿಸೀವ್ ಆ ಒಂದು ಕಾಂಪೋಸಿಷನ್ ಅನ್ನ ರಿಸೀವ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಎಸ್ಪೆಷಲಿ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆಗುವುದು ನಮಗೆ ಪ್ರೌಢಾವಸ್ಥೆ ಬಂದ ಮೇಲೆ. ಸೊ ಎಸ್ಪೆಷಲಿ ಅಡೋಲಸೆನ್ಸ್ ಏಜ್ ಗ್ರೂಪ್ ಅಂತ ನಾವು ಕರಿತೀವಿ. ಅಟ್ಲೀಸ್ಟ್ 11 ವರ್ಷ 12 ವರ್ಷ ತುಂಬದ ಮೇಲೆ ನಮ್ಮ ಕರಳಾಗಿರಬಹುದು ಅಥವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಿರಬಹುದು ಅದನ್ನ ತಗೊಳ್ಳೋದಕ್ಕೆ ರೆಡಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀವಿ, ಹಂಗಂತ ಹೇಳಿ ಒಮೆಗಾ 3 ಬೇಡ ಅಂತಲ್ಲ, ಒಮೆಗಾ 3 ಖಂಡಿತ ನಮಗೆ ಬೇಕಾಗತ್ತೆ. ಬಟ್ ಅದನ್ನ ಯಾವ ಫಾರ್ಮ್ ಅಲ್ಲಿ ಕೊಡ್ತೀವಿ, ಎಷ್ಟು ಸಿಂಪ್ಲಿಫೈ ವೇ ಅಲ್ಲಿ ಕೊಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಸೊ ಗಮನಿಸಿ ನೋಡಿದ್ರೆ ಎಸ್ಪೆಷಲಿ ನಾವು EPA DHA ಅಂತ ಹೇಳಿ ಆಲ್ರೆಡಿ ಫೋರ್ಟಿಫಿಕೇಶನ್ ನಾವು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಲ್ಲಿ ಮಾಡಿ ಆಗಿದೆ. ಸೊ ನಿಮಗೆ ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದೀರಾ, ಮೆದುಳಿನ ಶಕ್ತಿಗೆ ಅಥವಾ ಒಮೆಗಾ 3 ಆ ಒಂದು ಪ್ರಾಪರ್ಟೀಸ್ ಅಥವಾ ಗುಣಗಳನ್ನ ನೀವು ಕೊಡಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ವಿಶೇಷವಾಗಿ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ನ ರೆಕಮೆಂಡ್ ಮಾಡಿ, ಅದರಲ್ಲಿ ಎಸ್ಪೆಷಲಿ 2 ವರ್ಷದ ಮಕ್ಕಳಿಂದ ಹಿಡಿದು 12 ವರ್ಷದ ಮಕ್ಕಳವರೆಗೂ ಬೇಕಾದಂತಹ ವ್ಯವಸ್ಥಿತವಾಗಿ ಬೆಳವಣಿಗೆಗೆ ಬೇಕಾದಂತಹ ಕಾಂಪೋಸಿಷನ್ ಅನ್ನ ನಾವು ಆಲ್ರೆಡಿ ಅಲ್ಲಿ ಇಟ್ಟಿದೀವಿ ಸರ್. ಬಟ್ ಕ್ರಿಲ್ ಆಯಿಲ್ ಲೆಟ್ ಅಸ್ ಕೀಪ್ ಇಟ್ ಅಬೌಟ್ 12 ಇಯರ್ಸ್, 12 ವರ್ಷದ ಮೇಲ್ಪಟ್ಟನೆ ಸಾಧ್ಯವಾದಷ್ಟು ರೆಕಮೆಂಡ್ ಮಾಡಿ. ಸೊ ಆಕ್ಚುಲಿ ಅದನ್ನ 18 ವರ್ಷ ಅಂತ ಹೇಳ್ತಾರೆ, ಬಟ್ ನಾವು 12 ವರ್ಷದಿಂದ ಪ್ರಮೋಟ್ ಮಾಡ್ತೀವಿ. ಇಟ್ಸ್ ಓಕೆ. ಎಸ್ ಸರ್, ನೆಕ್ಸ್ಟ್ ಕ್ವಶನ್ ತಗೋಣ. ಎಸ್ ಪ್ರೇಮಮ್ಮ. ಎಸ್, ಗುಡ್ ಮಾರ್ನಿಂಗ್. ಶ್ರೀಕಾಂತ್ ಸರ್ಗೆ ನಮಸ್ಕಾರ. ಸರ್, ನಿಮ್ಮ ಕ್ಲಾಸಲ್ಲಿ ಯಾರು ಫೇಲ್ ಆಗಲ್ಲ. ಫೇಲ್ ಆದ್ರೆ ಅವರು ದೊಡ್ಡರು ಅಂತ ಅರ್ಥ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ನನಗೆ ಒಂದು ಪ್ರಶ್ನೆ ಸರ್, ನಮ್ಮ ಒಂದು ಎಜುಕೇಶನ್ ಫೋಕಲ್ಲಿ ಪ್ರೋಟೀನ್ ಬಗ್ಗೆ ಮಾತಾಡಿದ್ರೇನೆ ನಮ್ಗೆ ನಮ್ಮ ಬಾಯಿ ಮುಚ್ಚಿಸ್ಬಿಡ್ತಾರೆ. ಯಾಕೆ ಏನ್ ಹೇಳ್ತಾರೆ ಅಂದ್ರೆ, ಪ್ರೋಟೀನ್ ನಾನು ನ್ಯಾಚುರಲ್ ವೇ ಅಲ್ಲೇ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಎಗ್ ತಿಂತಾ ಇದ್ದೀನಿ, ಮೀಟ್ ತಿಂತಾ ಇದ್ದೀನಿ, ಫಿಶ್ ತಿಂತಾ ಇದ್ದೀನಿ, ಅದ್ರ ಬಗ್ಗೆನೆ ಅವರು ನಮಗೆ ಲೆಕ್ಚರ್ ಕೊಡ್ತಾರೆ. ನಾವು ಏನೇ ಸಪ್ಲಿಮೆಂಟ್ ಬಗ್ಗೆ ಮಾತಾಡಿದ್ರು ಅವ್ರ ಮೈಂಡ್ ಓಪನ್ ಆಗಲ್ಲ. ಇಂಥವರಿಗೆ ನಾವು ಯಾವ ರೀತಿ ಮಾತಾಡ್ಬೇಕು? ಓಕೆ, ನಾನು ಅವಾಗೇನೆ ಕೆಲವೊಂದು ಅಂಶಗಳನ್ನ ನಿಮ್ಗೆ ತೋರಿಸ್ಕೊಟ್ಟೆ ಮೇಡಮ್. ಪ್ರಾಬಬಲಿ ಒಂದು ಮೆಥಡಾಲಜಿ, ನೀವು ಟೂಲ್ಸ್ ಅನ್ನ ಬಳಸಬೇಕು. ಟೂಲ್ಸ್ ಅಂತ ಹೇಳಿದ್ರೆ ಎಸ್ಪೆಷಲಿ ಕೆಲವೊಂದು ಆರ್ಟಿಕಲ್ಸ್ ಏನಿದೆ ಅದನ್ನ ಬಳಸ್ಕೊಡುವಂತದ್ದು. ಅಂಡ್ ಎರಡನೇದು ನಾನು ಹೇಳ್ತಾ ಇದ್ದೆ, ಕೆಲವು ಸಮಸ್ಯೆಗಳನ್ನ ನೀವು ಹೈಲೈಟ್ ಮಾಡೋದ್ರಿಂದ, ಯಾಕಂದ್ರೆ ಇಂಥ ಗ್ರಾಹಕರಲ್ಲಿ ನಾವು ಪ್ರಾಬ್ಲಮ್ ಅನ್ನ ಆದಷ್ಟು ನಾವು ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಏನಾಗ್ಬಹುದು ಅಥವಾ ಸಿವಿಯಾರಿಟಿ ಏನಾಗ್ಬಹುದು ಇದರ ಕೊರತೆ ಆಗೋದ್ರಿಂದ ಅಂತ. ಅಂಡ್ ಇನ್ನೊಂದು 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ಅಡಮೆಂಟ್ ಆಗಿ ಅವರ ಮೈಂಡ್ ತಯಾರಾಗಿದ್ರೆ ಪ್ರಾಬಬಲಿ ನಾವು ಹೇಳೋದು ಅವರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಟೆಕ್ನಿಕ್ ಅನ್ನ ನಿಮಗೆ ಕೊಟ್ಟಿದ್ದೆ. ಫಸ್ಟ್ ಅವ್ರದ್ದು ರೊಟೀನ್ ಅನ್ನ ಅನಲೈಸ್ ಮಾಡಿ, ಅಂಡ್ ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫುಡ್ ರೊಟೀನ್ ಹೇಗಿದೆ, ಅಂಡ್ ಎಷ್ಟು ನಾವು ಇವತ್ತು ಊಟ ಫಿಶ್ ತಗೊಳ್ತಾ ಇದ್ರು, ಕೋಳಿ ಮೊಟ್ಟೆ ತಿಂತಿದ್ರು ಕೂಡ. ಸೊ ನೀವು ಗಮನಿಸ್ ನೋಡಿ, ಪ್ರತಿ ದಿವಸ ನಾವು ಫಾಲೋ ಮಾಡಕ್ಕಾಗತ್ತಾ? ಅಂದ್ರೆ ಅಷ್ಟು ಕಾಳಜಿ ಕೊಟ್ಟು ಎಷ್ಟು ಜನ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು, ನಾನು ಇವತ್ತು 2 ಕೋಳಿ ಮೊಟ್ಟೆ ತಿನ್ಬೇಕು, 1 ಗ್ಲಾಸ್ ಹಾಲು ಕುಡಿಬೇಕು, ಅಥವಾ ಅಟ್ಲೀಸ್ಟ್ ಒಂದು 100 ಗ್ರಾಮ್ ಮೀನ್ ತಿನ್ಬೇಕು, ಈ ರೀತಿ ಹೇಳೋದಕ್ಕೆ ನಿಮ್ಮ ಮುಂದೆ ಹೇಳ್ತಾರೆ. ಬಟ್ ಅದನ್ನ ಫಾಲೋ ಮಾಡೋದು ತುಂಬಾ ವಿರಳ ಅನ್ನೋ ಪದ ನಾನು ಇಲ್ಲಿ ಹೇಳ್ತೀನಿ. ಸೊ ವೀಕ್ಲಿ ಬೇಸಿಸ್ ಅಲ್ಲಿ 1-2 ದಿವಸ ಆ ರೀತಿ ಮಾಡ್ಬೋದೇನೋ, ಬಟ್ ಅದರ್ವೈಸ್ ಕ್ವಾಂಟಿಟಿ ಈಸ್ ವೆರಿ ಅವೈಲೇಬಿಲಿಟಿ ಆಫ್ ಪ್ರೋಟೀನ್ ಏನಿದೆ ಊಟದಲ್ಲಿ ತುಂಬಾನೇ ಕಡಿಮೆ. ಲೆಟ್ಸ್ ಇವತ್ತು 1-2-3 ಉದಾಹರಣೆ ಕೊಡ್ತೀನಿ. ಇವತ್ತು 1 ಕೋಳಿ ಮೊಟ್ಟೆ ನಾವು ತಿಂತಾ ಇದ್ರು ಅಥವಾ 2 ಕೋಳಿ ಮೊಟ್ಟೆ ತಿಂದ್ರು ಸೇರಿಸಿದ್ರೆ 8 ಗ್ರಾಮ್ ಪ್ರೋಟೀನ್ ಮಾತ್ರ ದೇಹಕ್ಕೆ ಹೋಗುತ್ತೆ. ಆಯ್ತಾ? ಇವತ್ತು ಎಲ್ಲರಿಗೂ ಗೊತ್ತಿರಬಹುದು, ನಮ್ಗೆ ಆವರೇಜ್ ಇವತ್ತು 60 ಗ್ರಾಮ್ ಪ್ರೋಟೀನ್ ಬೇಕಾಗತ್ತೆ. 60 kg ತೂಕ ಅಂತ ಇಟ್ಕೊಂಡ್ರೆ 60 ಗ್ರಾಮ್ ಪ್ರೋಟೀನ್ ಬೇಕಾಗತ್ತೆ. ನಾವೆಲ್ಲ ಉಲ್ಟಾ ಸೀದಾ ನಾವು ಸರ್ಕಸ್ ಮಾಡಿದ್ರು ಕೂಡ, ಇಫ್ ಯು ಲುಕ್ ಅಟ್ ಇವನ್ ಕೋಳಿ ಮೊಟ್ಟೆ ತಿಂತೀನಿ, ಸೊ ಚಿಕನ್ ತಗೊಳ್ತೀನಿ, ಒಂದು ಅವೈಲಬಿಲಿಟಿ ಆಫ್ ಕ್ವಾಂಟಿಟಿ ಅದು ತುಂಬಾನೇ ಸ್ಕೇರ್ಸಿಟಿ ಇದೆ. ಎರಡನೇದು ನಾವು ಊಟದ ಮೂಲಕ ತಗೊಂಡಿದ್ದು ನಮ್ಮ ದೇಹಕ್ಕೆ ಎಷ್ಟು ಡೈಜೆಷನ್ ಆಗುತ್ತೆ ಅನ್ನೋದು ಕೂಡ ಕ್ವಶನ್ ಬರುತ್ತೆ. ಅಷ್ಟೊಂದು ಸುಲಭ ಅಲ್ಲ. ಅಂದ್ರೆ ಊಟದ ಮೂಲಕ ಸಿಗುವಂತಹ ಬೇಕು, ಊಟದ ಮೂಲಕನೂ ತಲುಪಿಸಬೇಕು, ಬಟ್ ಅದು ಬಿಟ್ಟು ನಮಗೆ ಪ್ರೋಟೀನ್ ಸ್ಕ್ಯಾರ್ಸಿಟಿ ಎಸ್ಪೆಷಲಿ ನಮ್ಮ ಕರ್ನಾಟಕದವರಲ್ಲಿ ಜಾಸ್ತಿ ಇದೆ.
ಕೂದಲು ಉದುರೋ ಸಮಸ್ಯೆನ ನೀವು ಗಮನಿಸಿ ನೋಡಿ, ಅದನ್ನ ಕ್ಯಾಚ್ ಮಾಡಿ ಅದಕ್ಕೆ ನೀವು ಕನೆಕ್ಟ್ ಮಾಡಬಹುದು. ರಕ್ತಹೀನತೆ ಸಮಸ್ಯೆಗಳು ಇದ್ದಾಗ ಅವರಲ್ಲಿ ಕಂಡು ಬಂದ್ರೆ ನೀವು ಅದಕ್ಕೆ ಕನೆಕ್ಟ್ ಮಾಡಬಹುದು. ಮೂರನೇದು ಮೂಳೆ ಸವತ ಅಥವಾ ಮಸಲ್ ಲಾಸ್ ಆಗ್ತಾ ಇದ್ರೆ ನೀವು ಅಲ್ಲಿ ಪ್ರೋಟೀನ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಎಸ್ಪೆಷಲಿ ಸ್ಟಾಮಿನಾ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ, ಕೆಲಸ ಮಾಡೋದಕ್ಕೆ ಸ್ವಲ್ಪ ನಿಶ್ಶಕ್ತಿ ಕಾಡ್ತಾ ಇದೆ, ಅಲ್ಲಿ ನೀವು ಪ್ರೋಟೀನ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು. ಬೆಳೆಯೋ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಇದೆ, ಅಲ್ಲಿ ನೀವು ಪ್ರೋಟೀನ್ ಅನ್ನ ಕನೆಕ್ಟ್ ಮಾಡಬಹುದು. ಸೊ ಸ್ನೇಹಿತರೆ, ಒಂದು ಏನೇ ಹೇಳ್ತಾ ಇದ್ದೀನಿ, ಪ್ರೋಟೀನ್ ಈಸ್ ಎಸೆನ್ಷಿಯಲ್ ಫಾರ್ ವೇರಿಯಸ್ ಫಂಕ್ಷನ್ಸ್. ಸೊ ಇದನ್ನ ನೀವು ಗಮನ ಇಟ್ಟು ಈ ಪಾಯಿಂಟ್ಸ್ ಅನ್ನ ಹೇಳಿದಾಗ ಎಲ್ಲೋ ಒಂದು ಕಡೆ ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ ಮೇಡಮ್. ಒಂದು ಅವರು ಪ್ರಾಬ್ಲಮ್ ಅನ್ನ ನೀವು ಸಾಧ್ಯವಾದಷ್ಟು ಪ್ರಾಬ್ಲಮ್ ಅನ್ನ, ಅವರ ಕನ್ಸರ್ನ್ ಅನ್ನ ಹೈಲೈಟ್ ಮಾಡೋದಕ್ಕೆ ಅಥವಾ ಕಂಡಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅದಕ್ಕೆ ನೀವು ಕನೆಕ್ಟ್ ಮಾಡಿ ಹೇಳಿ, ಖಂಡಿತ ಪ್ರೋಟೀನ್ ಅನ್ನ ತಗೊಳ್ತಾರೆ. ಸೊ ಎಂಡ್ ಆಫ್ ದ ಡೇ ಕನ್ಕ್ಲೂಷನ್ ಏನು ಅಂದ್ರೆ, ನಮ್ಮ ಜನ ಇವತ್ತು ಇನ್ನೂ ಮೆಂಟಾಲಿಟಿಯಲ್ಲಿ ಇರೋದೇನು ಅಂದ್ರೆ, ನನಗೆ ಪ್ರಾಬ್ಲಮ್ ಇದ್ರೇನೆ ಈ ಪ್ರಾಡಕ್ಟ್ ಅನ್ನ ಬಳಸ್ತೀನಿ ಅನ್ನೋದು. ಸೊ ನಾವು ಅದೇ ರೂಟ್ ಅಲ್ಲೇ ಹೋಗೋಣ. ಅವರ ಪ್ರಾಬ್ಲಮ್ ಏನಿದೆ ಅಂತ ಅವರಿಗೆ ಪ್ರೊಜೆಕ್ಟ್ ಮಾಡಿ, ಹೈಲೈಟ್ ಮಾಡಿ, ಅದಕ್ಕೇನೆ ನೀವು ಕನೆಕ್ಟ್ ಮಾಡಿ ಮೇಡಮ್. ಥ್ಯಾಂಕ್ ಯು. ಎಸ್, ನನ್ನೊಂದು ಸಜೆಷನ್ ಏನಂದ್ರೆ ಸರ್, ಇದಕ್ಕೆ ಈ ತರ ತುಂಬಾನೇ ಅಥಲೆಟಿಕ್ ಇರೋಂಥವ್ರಿಗೆ ಒಂದೇ ರಿಕ್ವೆಸ್ಟ್, 3 ತಿಂಗಳು ನೀವೇನ್ ಮಾಡ್ತಿದ್ದೀರಾ ಅದ್ರ ಜೊತೆಗೆ ನಮ್ದು ಅಡಿಷನಲ್ ತಗೊಂಡ್ ನೋಡಿ, ನೀವೇನು ಡಿಫ್ರೆನ್ಸ್ ಆಗಿಲ್ವಾ ತಗೋಬೇಡಿ ಅಷ್ಟೇ. ಇಷ್ಟು ಹೇಳ್ಬೋದಲ್ಲ ಸರ್? ಯಾ ಖಂಡಿತ ಸರ್. ಸೆಲ್ಫ್ ಯೂಸ್ ಅವಾಗ ದೇ ವಿಲ್ ನೋ ದೆಮ್ ಸೆಲ್ಫ್ ವೆರಿ, ಯಾಕಂದ್ರೆ ಅವ್ರಿಗೇನೆ ಅವ್ರು ಫೀಲ್ ಆಗ್ತಾರೆ, ಅದನ್ನ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಅದ್ರಲ್ಲಿ ಸಿಗ್ತಾ ಇದೆ ಅಂತ. ಬಟ್ ತಗೊಂಡಾಗ್ಲೂ ತಗೊಳ್ದೇ ಇರೋದಕ್ಕೂ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ ಅವ್ರು ಬಳಸ್ತಾರೆ. ಖಂಡಿತ ಖಂಡಿತ ಸರ್. ಎಸ್ ಸರ್. ಎಸ್ ಸರ್, ಈಗ ಇವತ್ತಿಗೆ ಇಷ್ಟು ಇದು ಮಾಡೋಣ. ಬಿಕಾಸ್ ಏನೋ ದಿಸ್ ವಿಲ್ ಬಿ ಅ ಮ್ಯಾರಥಾನ್, ಬಟ್ ಡೆಫಿನೆಟ್ಲಿ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ನಾವೊಂದು ಮೇಜರ್ ಕೆಟಗರಿ ಇದು ಎಲ್ಲರಿಗೂ, ಅಂಡ್ ನೆಕ್ಸ್ಟ್ ಬಹಳನೇ ಇಂಪಾರ್ಟೆಂಟ್ ಇರ್ತಕ್ಕಂಥ ರೇಂಜ್ ಆಗಿರೋದ್ರಿಂದ ನಾವು ಇದನ್ನ ಕಂಟಿನ್ಯೂ ಮಾಡೋಣ ಇನ್ನು ಡೀಟೇಲ್ ಆಗಿ. ಖಂಡಿತ ಸರ್, ಖಂಡಿತ ಖಂಡಿತ. ಇವಾಗ ನಮ್ದು ನಾಳೆ ಉಳಿದಿರ್ತಕ್ಕಂಥ ಕ್ವಶನ್ಸ್ ನಾಳೆ ತಗೊಳ್ತೀನಿ. ಇವಾಗ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ ಎಲ್ಲರೂ ಸಹ ಯಾರೆಲ್ಲ ಕೇಳಿಸ್ಕೊಳ್ತಿದ್ದೀರಾ, ದಯವಿಟ್ಟು ಇಲ್ಲಿ ನಾವೆಲ್ಲರೂ ಸಹ ಎಕ್ಸ್ಪರ್ಟ್ ಹೆಲ್ತ್ ವರ್ಕ್ಶಾಪ್ ಅಡ್ವೈಸರ್ ಆಗಬೇಕು, ಹೆಲ್ತ್ ಸಪ್ಲಿಮೆಂಟ್ ಅಡ್ವೈಸರ್. ನಾವು ಡಾಕ್ಟರ್ ಅಲ್ಲ, ಆದ್ರೆ ಖಂಡಿತ ನಾವು ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮೊದಲನೇ ನಾವು ಕಾಪಾಡ್ಕೊಳ್ಳೋದಕ್ಕೆ ಮತ್ತೆ ನ್ಯಾಚುರಲ್ ವೇ ನಲ್ಲಿ ನಮ್ಮ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಹಿತ ಎಕ್ಸ್ಪರ್ಟ್ ಆಗಬೇಕಾಗಿದೆ. ಒಂದೊಂದು ಸಹಿತ ನೋಟ್ ಮಾಡ್ಕೊಳ್ಳಿ. ನಾವೇನೇನು ಶ್ರೀಕಾಂತ್ ಸರ್ ಏನೇನು ಟರ್ಮಿನಾಲಜಿ ಬಳಸ್ತಾರೆ, ಬಿಕಾಸ್ ಈಸ್ ಕಮಾಂಡಿಂಗ್ ಪರ್ಸನ್, ಬಿಕಾಸ್ ಅವ್ರಿಗೆ ಡೆಪ್ತ್ ಗೊತ್ತಿದೆ. ಆ ತರ ನಾವು ಅವರಷ್ಟು ಆಗದೆ ಇದ್ರೂ ಸಹ ನಾವು ಮ್ಯಾಕ್ಸಿಮಮ್ ನಮ್ಮ ನಾಲೆಡ್ಜ್ ಅನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಇವರ ಒಂದು ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಪ್ರಕಾರ. ಇದು ಒಂದು. ಅಂಡ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಾನು ಎಲ್ಲದಕ್ಕೂ ಅಷ್ಟೇನೆ ನಾನು ಬಳಸಿ ಒಂದೊಂದನ್ನು ನಾನು ರೆಕಮೆಂಡ್ ಮಾಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಪ್ಲಸ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳಿದಾಗ ಸ್ಟ್ರಾಂಗ್ ಆಗಿ ಅದಕ್ಕೆ ಕಾನ್ಫಿಡೆನ್ಸ್ ನಾವು ಅರ್ಥ ಮಾಡಿಸ್ಬೋದು. ಎಸ್, ಈಗ ಇವತ್ತು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕ್ವಶನ್ಸ್ ನಾಳೆ ತಗೊಳ್ಳೋಣ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತೆಲ್ರಿಗೂ ಸಹ ಗೊತ್ತಿದೆ ಪರಿವರ್ತನೆ ಇದೆ. ಈವ್ನಿಂಗ್ 8 o'clock ಎಲ್ರಿಗೂ ಸಹ ಲಿಂಕ್ ಕಳಿಸಿದೆ. ನಿಮ್ಮ ಪರಿವರ್ತನೆಗೆ ಮ್ಯಾಕ್ಸಿಮಮ್ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳಿ, ಹೊಸಬರನ್ನ ಬಿಲ್ಡ್ ಮಾಡ್ಕೊಳ್ಳಿ. ಆಮೇಲೆ ರೀಕ್ರಿಯೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ರೀಕ್ರಿಯೇಷನ್ ಮಾಡಿ. ಅಂಡ್ ನೆಕ್ಸ್ಟ್ ಇವತ್ತು 11 o'clock ನಮ್ಮ ಸ್ಕಿನ್ ಕೇರ್ ರೇಂಜ್, ಶ್ಲೋಕ ರೇಂಜ್ ನ ಡೀಪ್ ನಾಲೆಡ್ಜ್ ಎಕ್ಸ್ಪರ್ಟ್ ಆಗೋದಕ್ಕೆ ಇವತ್ತು ನಮ್ಮ ಲೀಡರ್ ಭವ್ಯದಿದೆ. ಭವ್ಯ ಇಸ್ ಅಗೈನ್ ಎಕ್ಸ್ಪರ್ಟ್ ಸ್ಕಿನ್ ಕೇರ್ ರೇಂಜ್ ಅಲ್ಲಿ. ಅವ್ರದ್ದು ವರ್ಕ್ಶಾಪ್ ಅಟೆಂಡ್ ಮಾಡಿ, ಬಿಕಾಸ್ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗೋದು ಬಹಳನೇ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಎಲ್ಲರೂ ಸಹ ಅಟೆಂಡ್ ಮಾಡಿ. ಮತ್ತೆ ನಾವು ನಾಳೆ ಸಿಗೋಣ, ಒಂದು ಅದ್ಭುತವಾದ ಈ ಕ್ವಶನ್ ಆನ್ಸರ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಮತ್ತೆ ನಾಳೆ ಭೇಟಿ ಆಗೋಣ ಸರ್. ಎಸ್ ಸರ್, ಥ್ಯಾಂಕ್ ಯು.